ಚೆಕ್. ಬಂಧುಗಳೇ, ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಹಾಗೂ ಉಪಮುಖ್ಯಮಂತ್ರಿಗಳು ಇಲ್ಲಿಗೆ ಆಗಮಿಸಲಿದ್ದಾರೆ. ದಯಮಾಡಿ ತಾವೆಲ್ಲರೂ ಸಹ ಸ್ಥಳಾವಕಾಶ ಸಾಕಷ್ಟು ಮಾಡಲಾಗಿದೆ. ದಯಮಾಡಿ ತಾವೆಲ್ಲರೂ ಆಸೀನರಾಗಬೇಕಾಗಿ ನಮ್ರ ಕೋರಿಕೆ. ಇದೀಗ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರು ಆಗಮಿಸಿದ್ದಾರೆ. ನಮಸ್ಕಾರ, ಶುಭೋದಯ. ಇಂದಿನ ಅದ್ಭುತ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ಹಾಜರಾಗಿರುವಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತ, ಸುಸ್ವಾಗತ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಇದೀಗ ಆಗಮಿಸುತ್ತಿದ್ದಾರೆ. ಅವರ ಜೊತೆ ಉಪಮುಖ್ಯಮಂತ್ರಿಗಳಾದ ಶ್ರೀ ಗೋವಿಂದ್ ಕಾರಜೋಳ್, ಶ್ರೀ ಲಕ್ಷ್ಮಣ್ ಸವದಿ, ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು ಸಹ ಆಗಮಿಸುತ್ತಿದ್ದಾರೆ. ದಯಮಾಡಿ ತಾವೆಲ್ಲರೂ ಕುಳಿತುಕೊಳ್ಳಬೇಕಾಗಿ ವಿನಂತಿ. ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ಬಿ ಸೀಟೆಡ್. ಕೈಂಡ್ಲಿ ಪ್ಲೀಸ್ ಬಿ ಸೀಟೆಡ್. 2 ವರ್ಷಗಳಿಂದ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪರವರ ನೇತೃತ್ವದ ಸರ್ಕಾರದ ಯಶಸ್ವಿ ಸಾಧನೆಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ಸುದಿನ ಇಂದು. ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ಧೀಮಂತ ಹಾಗೂ ಕ್ರಿಯಾಶೀಲ ನಾಯಕರಾದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪನವರ ನೇತೃತ್ವದ ಕರ್ನಾಟಕ ಸರ್ಕಾರ ಕಳೆದ 2 ವರ್ಷಗಳ ಅವಧಿಯಲ್ಲಿ ರಾಜ್ಯದ ಪ್ರಗತಿಗೆ ಮತ್ತು ಜನರ ಜೀವನ ಸುಧಾರಣೆಗೆ ಶ್ರಮಿಸುತ್ತಿದ್ದು, ಹಿಂದೆಂದೂ ಕಂಡರಿಯದ ಅತಿವೃಷ್ಟಿ ಜೊತೆಗೆ ಜಾಗತಿಕ ಮಹಾಮಾರಿ ಕೋವಿಡ್-19 ಸವಾಲುಗಳ ನಡುವೆ ಬಂಧುಗಳೇ ಗಮನಿಸಿ, ಅಭಿವೃದ್ಧಿಯನ್ನ ಕಡೆಗಣಿಸದೆ ಆರ್ಥಿಕತೆಯನ್ನ ಉತ್ತಮವಾಗಿ ನಿರ್ವಹಿಸಿ ಎಲ್ಲ ಕ್ಷೇತ್ರದಲ್ಲೂ ಗಣನೀಯ ಸಾಧನೆ ಮಾಡಿದೆ, ಮಾಡುತ್ತಲಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ಸವಾಲುಗಳು ಮೀರಿದ ಸಾಧನ ಪರ್ವ, ಜನಸ್ನೇಹಿ ಆಡಳಿತದ 2 ವರ್ಷ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಪರವಾಗಿ ಕಾರ್ಯಕ್ರಮದ ನಿರೂಪಕರಾಗಿ ನಾನು, ಶಂಕರ್ ಪ್ರಕಾಶ್ ಮತ್ತು ಅನುಷಾ ಆದರದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್, ಫಾರ್ ದಿಸ್ ಹಿಸ್ಟಾರಿಕ್ ಫಂಕ್ಷನ್. ನಿಮ್ಮ ಕರತಾಣದೊಂದಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಉಪಮುಖ್ಯಮಂತ್ರಿಗಳಿಗೂ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್ ಟು ದಿ ಆನರಬಲ್ ಚೀಫ್ ಮಿನಿಸ್ಟರ್. ಆರಂಭದಲ್ಲಿ ನಾಡಗೀತೆಯ ಪ್ರಸ್ತುತಿ. ತಾವೆಲ್ಲರೂ ಎದ್ದು ನಿಲ್ಲುವ ಮೂಲಕ ನಾಡಗೀತೆಗೆ ಗೌರವವನ್ನು ಸೂಚಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡಿ, जय हे रस ಋಷಿಗಳ ಪೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ तनुजाते, जय हे कर्नाटक माते, जननीय जोगुಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, जय हे कर्नाटक माते, शंकर रमनुज विद्यारण्य बसवेश्वर भगवर दिव्यारण्य, रंग षडक्षरि पन्ना, पंपल कुनिपति जन्ना, कुमार व्यासर मंगल धाम, कवि कोकिलಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಕೈಲಪ ಹೊಯ್ಸಳರಾಳಿದ ನಾಡೆ, ಕಂಕಣ ಜಕಣರ ನೆಚ್ಚ
ಧನ್ಯವಾದಗಳು. ದಯಮಾಡಿ ಎಲ್ಲರೂ ಕುಳಿತುಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ವೇದಿಕೆ ಮೇಲಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ 3 ಜನ ಉಪಮುಖ್ಯಮಂತ್ರಿಗಳು, ಸಂಪುಟ ಸದಸ್ಯರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಅಧಿಕಾರಿ ವೃಂದ ಇಲ್ಲಿಗೆ ಆಗಮಿಸಿದೆ. ಕಾರ್ಯಕ್ರಮದ ಆರಂಭದಲ್ಲಿ ಕಂದಾಯ ಇಲಾಖೆ ಮತ್ತು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮಂಜುನಾಥ್ ಪ್ರಸಾದ್ ಅವರಿಂದ ಆರಂಭಿಕ ನುಡಿಗಳು ಮತ್ತು ಸ್ವಾಗತ. ಬಂಧುಗಳೇ, ಸ್ವಾಗತಿಸಿ ಶ್ರೀ ಮಂಜುನಾಥ್ ಪ್ರಸಾದ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಾರದ ಮೊದಲ ದಿನದ ಶುಭ ಮುಂಜಾನೆಯಲ್ಲಿ ರಾಜ್ಯ ಸರ್ಕಾರದ 2 ವರ್ಷಗಳ ಸಾಧನಾ ಸಮಾರಂಭದ ಈ ಅವಿಸ್ಮರಣೀಯವಾದಂತಹ ಸಮಾರಂಭಕ್ಕೆ ಸಾಕ್ಷಿಯಾಗಿರುವ ತಮ್ಮೆಲ್ಲರಿಗೂ ರಾಜ್ಯ ಸರ್ಕಾರದ ಪರವಾಗಿ ಆದರದ ಸ್ವಾಗತ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರವು ಅಸ್ತಿತ್ವಕ್ಕೆ ಬಂದು 2 ವರ್ಷಗಳು ಪೂರ್ಣಗೊಂಡ ಸುಸಂದರ್ಭದಲ್ಲಿ ಸರ್ಕಾರದ ಸಾಧನೆಯನ್ನು ರಾಜ್ಯದ ಜನತೆಗೆ ಪರಿಚಯಿಸಲು ನಮ್ಮ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮಾಡಿರುವ ಒಂದು ಪುಟ್ಟ ಪ್ರಯತ್ನವೇ ಈ ಸಮಾರಂಭ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಮಾತುಗಳಲ್ಲಿ ಹೇಳುವುದಾದರೆ, ಜನಸ್ನೇಹಿ ಆಡಳಿತದ 2 ವರ್ಷದ ಕಾರ್ಯನಿರ್ವಹಣಾ ವರದಿಯನ್ನು ರಾಜ್ಯದ ಜನರ ಮುಂದೆ ಪ್ರಸ್ತುತಪಡಿಸುವ ಶುಭ ಸಮಾರಂಭ ಇದಾಗಿದೆ. ಕಳೆದ 1.5 ವರ್ಷ ಕೇವಲ ಕರ್ನಾಟಕಕ್ಕೆ ಅಲ್ಲ, ಭಾರತಕ್ಕೆ ಅಲ್ಲ, ಇಡೀ ವಿಶ್ವಕ್ಕೆ ಹಲವಾರು ಸವಾಲುಗಳನ್ನು ಎದುರಾದ ಸಮಯ. ಕರೋನಾ ಎಂಬ ಕಣ್ಣಿಗೆ ಕಾಣದ ವೈರಾಣು ಇಡೀ ಆರೋಗ್ಯ ಕ್ಷೇತ್ರವನ್ನೇ ಅಲುಗಾಡಿಸಿತು. ಅಷ್ಟೇ ಅಲ್ಲ, ಇಡೀ ವಿಶ್ವದ ಆರ್ಥಿಕತೆಯನ್ನೇ ಬುಡುಮೇಲು ಮಾಡಿತು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಭಿವೃದ್ಧಿಯ ವೇಗ ಕಡಿತಗೊಂಡಿಲ್ಲ ಎಂಬುದು ಅಚ್ಚರಿ ಮತ್ತು ಆನಂದದ ಸಂಗತಿ. ಸವಾಲುಗಳ ಮೀರಿದ ಸಾಧನ ಪರ್ವ ಹಾಗೂ ಎರಾ ಆಫ್ ಪ್ರೋಗ್ರೆಸ್ ಅಮಿಡ್ಸ್ ಚಾಲೆಂಜಸ್ ಎಂಬ 2 ಪುಸ್ತಕಗಳ ರಾಜ್ಯದ ಜನತೆಯ ಮನದಾಳದಲ್ಲಿ ಈ ವಿಶೇಷ ಕಾರ್ಯಕ್ರಮದ ಮುಖಾಂತರ ಅನಾವರಣಗೊಳ್ಳುತ್ತಿದೆ. ಆಯವ್ಯಯದಲ್ಲಿ ರಾಜಸ್ವ ಸಂಗ್ರಹಣೆ ತಟಸ್ಥಗೊಂಡು ಬರೀ ವೆಚ್ಚವೇ ಹೆಚ್ಚಾಗುತ್ತಿತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೋವಿಡ್-19ಕ್ಕೆ 2 ಬಾರಿ ಒಳಗಾದರೂ ಎದೆಗುಂದದೆ, ಅತ್ಯಂತ ಕಷ್ಟ ಮತ್ತು ಕ್ಲಿಷ್ಟ ಸಂದರ್ಭದಲ್ಲಿಯೂ ವಿಚಲಿತರಾಗದೆ ಜನಾರೋಗ್ಯದ ಪರಮಾದ್ಯತೆ ನೀಡಿ ಕೋವಿಡ್-19ರ ಮೊದಲನೇ ಅಲೆ ಮತ್ತು 2ನೇ ಅಲೆಯನ್ನು ಅತ್ಯಂತ ಸಮರ್ಥಕವಾಗಿ ನಿಭಾಯಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುವ ಹಾಗೂ ಈ ಸಮಾರಂಭದ ಕೇಂದ್ರ ಬಿಂದುವೂ ಆಗಿರುವ ಕರ್ನಾಟಕ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪರವರಿಗೆ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ವಿವಿಧತೆಯಲ್ಲಿ ಏಕತೆ ಎಂಬಂತೆ ವಿವಿಧ ವೇದಿಕೆಗಳಲ್ಲಿ ಆಸೀನರಾಗಿರುವ ನಮ್ಮೊಡನೆ ಒಂದಾಗಿ ಈ ಸಮಾರಂಭಕ್ಕೆ ಶೋಭೆ ತಂದಿರುವ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಶ್ರೀ ಗೋವಿಂದ ಕಾರಜೋಳರವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಸಚಿವರು ಆದಂಥ ಡಾಕ್ಟರ್ ಶ್ರೀ ಅಶ್ವಥ್ ನಾರಾಯಣ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು ಆದ ಶ್ರೀ ಲಕ್ಷ್ಮಣ್ ಸಂಗಪ್ಪ ಸವದಿ ಅವರಿಗೂ ಸಹ ಈ ಸಮಾರಂಭಕ್ಕೆ ವಿಶೇಷ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ವಿಶೇಷ ಸಮಾರಂಭದಲ್ಲಿ ಆಗಮಿಸಿ ಕಾರ್ಯಕ್ರಮದ ಘನತೆ ಹೆಚ್ಚಿಸಿರುವ ನಮ್ಮ ಎಲ್ಲ ರಾಜ್ಯ ಸಂಸದರು ಹಾಗೂ ರಾಜ್ಯ ಸಚಿವ ಸಂಪುಟದ ಎಲ್ಲ ಸಚಿವರಿಗೆ ಪ್ರೀತಿ ಮತ್ತು ವಿಶ್ವಾಸಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಐತಿಹಾಸಿಕ ಈ ವಿಶೇಷ ಸಮಾರಂಭದಲ್ಲಿ ತಮ್ಮ ಘನ ಉಪಸ್ಥಿತಿ ಮೂಲಕ ಆಗಮಿಸಿ ಕಾರ್ಯಕ್ರಮಕ್ಕೆ ಕಳೆ ಕೊಟ್ಟಿರುವಂತಹ ನಮ್ಮ ಎಲ್ಲ ಶಾಸಕರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸಮಾರಂಭಕ್ಕೆ ಎಲ್ಲ ರೀತಿಯ ಮಾರ್ಗದರ್ಶನ ಮಾಡಿ ಸಹಕಾರ ಕೊಟ್ಟು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗತಕ್ಕಂಥ ಶ್ರೀ P. ರವಿಕುಮಾರ್ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಯವರ ಅಪರ ಮುಖ್ಯ ಕಾರ್ಯದರ್ಶಿಗಳಾಗತಕ್ಕಂಥ ಡಾಕ್ಟರ್ E. V. ರಮಣರೆಡ್ಡಿ ಅವರನ್ನು ಒಳಗೊಂಡಂತೆ ಎಲ್ಲ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳಿಗೆ ಅಕ್ಕರೆಯ ಹಾಗೂ ಆತ್ಮೀಯ ಅಭಿಮಾನಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಐತಿಹಾಸಿಕ ಸಮಾರಂಭಕ್ಕೆ ಸಾಕ್ಷಿಯಾಗಿ ಕಾರ್ಯಕ್ರಮವನ್ನು ವರದಿ ಮಾಡಲು ಆಗಮಿಸಿರುವ ಮಾಧ್ಯಮ ಮಿತ್ರರಿಗೆ ಹಾಗೂ ಸರ್ಕಾರದ ನೇತಾರರನ್ನು ಆಶೀರ್ವದಿಸಲು ಆಗಮಿಸಿರುವ ರಾಜ್ಯದ ಎಲ್ಲ ಜನತೆಗೆ ಈ ಸಮಾರಂಭಕ್ಕೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು.
ಶ್ರೀ ಮಂಜುನಾಥ್ ಪ್ರಸಾದ್ ರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ದೀಪ, ಜ್ಯೋತಿ, ಬೆಳಕು ನಮ್ಮೆಲ್ಲರ ಜೀವನದ ಆಶಾಕಿರಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೀಪದ ಮಹತ್ವ ಅಪಾರವಾಗಿದೆ. ಬಂಧುಗಳೇ, ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರು, ಉಪಮುಖ್ಯಮಂತ್ರಿಗಳಾದ ಶ್ರೀ ಗೋವಿಂದ್ ಕಾರಜೋಳ್, ಶ್ರೀ ಲಕ್ಷ್ಮಣ್ ಸವದಿ ಹಾಗೂ ಡಾಕ್ಟರ್ CN ಅಶ್ವಥ್ ನಾರಾಯಣ್ ದೀಪವನ್ನು ಬೆಳಗಿಸೋದ್ರ ಮುಖೇನ ಕರ್ನಾಟಕದ ಇತಿಹಾಸದಲ್ಲಿ 2 ವರ್ಷ ಸಮರ್ಥ ಆಡಳಿತ ಪೂರೈಕೆಯ ಹಿನ್ನೆಲೆಯಲ್ಲಿ ಮುಂದಿನ ಶುಭ ದಿನಗಳನ್ನು ಎದುರು ನೋಡುವಂತಹ ನಿಟ್ಟಿನಲ್ಲಿ ಇದೀಗ ಮುಖ್ಯಮಂತ್ರಿಗಳು ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ಐ ವುಡ್ ರಿಕ್ವೆಸ್ಟ್ ಆಲ್ ದ ಆಡಿಯನ್ಸ್ ಟು ಕೈಂಡ್ಲಿ ಗಿವ್ ಯುವರ್ ರೌಂಡ್ ಆಫ್ ಅಪ್ಲಾಸ್. ನಿಮ್ಮ ಬೆಂಬಲವನ್ನ, ನಿಮ್ಮ ಒಂದು ಸಹಕಾರವನ್ನ ಈ ಒಂದು ಅಭೂತಪೂರ್ವ ಸಾಧನೆಗಾಗಿ ನೀಡಬೇಕಾಗಿ ನಮ್ರ ಕೋರಿಕೆ. ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯ ನಿಟ್ಟಿನಲ್ಲಿ ಅಭಿವೃದ್ಧಿಯೇ ಆಡಳಿತ ಮಂತ್ರವನ್ನಾಗಿಸಿ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರು ಜನಪರ ಆಡಳಿತವನ್ನು ನೀಡೋದ್ರ ಜೊತೆಗೆ ವಿಶೇಷವಾಗಿ COVID-19 ನಿಯಂತ್ರಣದ ನಿಟ್ಟಿನಲ್ಲಿ ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಮಾದರಿಯಾಗುವಂತಹ ನಿಟ್ಟಿನಲ್ಲಿ ಮಾರ್ಗದರ್ಶನ ಹಾಗೂ ನೇತೃತ್ವವನ್ನ ವಹಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರಿಗೆ ಹಾಗೂ ಶ್ರೀ ಗೋವಿಂದ್ ಕಾರಜೋಳ್, ಶ್ರೀ ಲಕ್ಷ್ಮಣ್ ಸವದಿ ಹಾಗೂ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರಿಗೆ ಧನ್ಯವಾದಗಳು. ಜ್ಯೋತಿಯನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಎಲ್ಲ ಮುಖ್ಯ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸವಾಲುಗಳು ಮೀರಿದ ಸಾಧನಾ ಪರ್ವ, ಸರ್ಕಾರದ ಸಾರ್ಥಕ ಸೇವೆಯ 2 ವರ್ಷಗಳು ಈ ಒಂದು ಪುಸ್ತಕವನ್ನ ಹೊರತರಲಾಗಿದೆ. ಇದನ್ನ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು 2 ವರ್ಷಗಳ ಸಾಧನೆಯ ಕುರಿತಾಗಿ ಇರುವ ಪುಸ್ತಕಗಳನ್ನು ಬಿಡುಗಡೆಗೊಳಿಸಲಿದ್ದಾರೆ. ಸರ್ಕಾರದ ಸಾರ್ಥಕ ಸೇವೆ 2 ವರ್ಷಗಳು, ಅಭಿವೃದ್ಧಿಯೇ ಆಡಳಿತದ ಮಂತ್ರ, ಹೀಗೆ ಪ್ರತಿ ಕ್ಷಣವೂ ಸಹ ಜನರ ಅಭಿವೃದ್ಧಿಯ ನಿಟ್ಟಿನಲ್ಲಿ ಹಗಲಿರುಳು ಚಿಂತನೆಯನ್ನು ನಡೆಸ್ತಾ ಇದೀಗ ಸಾಧನಾ ಪರ್ವ, ಸರ್ಕಾರದ ಸಾರ್ಥಕ ಸೇವೆಯ 2 ವರ್ಷಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಇದೇ ರೀತಿ ಇಂಗ್ಲಿಷ್ ಸಹ ಹೊರಬಂದಿದೆ. ಇರಾ ಆಫ್ ಪ್ರೋಗ್ರೆಸ್ ಅಮಿಡ್ಸ್ ಚಾಲೆಂಜಸ್, government's 2 years of remarkable service. Ladies and gentlemen, development is the mantra of administration. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರು ಇದೀಗ ಇದನ್ನ ಬಿಡುಗಡೆಗೊಳಿಸಿದ್ದಾರೆ. 2 ವರ್ಷನಲ್ಲಿ ಅಂದ್ರೆ ಕನ್ನಡದಲ್ಲಿ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಈ ಒಂದು ಪುಸ್ತಕವನ್ನ ಈ ವೇದಿಕೆಯ ಮೇಲೆ ಬಿಡುಗಡೆಗೊಳಿಸಲಿದ್ದಾರೆ. ಈ ಪುಸ್ತಕಗಳ ಕುರಿತು ಒಂದು ಅಭಿನಂದನಾ ಪೂರ್ವಕ ಮೆಸೇಜ್ ಅನ್ನ ಇದೀಗ ನೀವೆಲ್ಲರೂ ಸಹ ಎದುರುಗಡೆ ಇರತಕ್ಕಂಥ ಸ್ಕ್ರೀನ್ ಅಲ್ಲಿ ವೀಕ್ಷಿಸಬಹುದು, ಟಿವಿಯಲ್ಲಿ ವೀಕ್ಷಿಸಬಹುದು. ಸವಾಲುಗಳು ಮೀರಿದ ಸಾಧನ ಪರ್ವ. ಈಗಿನ ಕರ್ನಾಟಕ ಸರ್ಕಾರ, BJP ಸರ್ಕಾರ, ಯಡಿಯೂರಪ್ಪ ಸರ್ಕಾರ 26ನೇ ತಾರೀಕಿಗೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಇಂಡಸ್ಟ್ರಿಗೆ, ಟ್ರೇಡರ್ಸ್ಗೆ ಎಷ್ಟು ಸಪೋರ್ಟ್ ಮಾಡಬೇಕು ಅಷ್ಟು ಮಾಡಿದ್ದಾರೆ ಕಳೆದ 2 ವರ್ಷದಿಂದ. ಇಂಡಸ್ಟ್ರಿಯಲ್ ಪಾಲಿಸಿ ಮಾಡಿದ್ದಾರೆ 2020-25ಕ್ಕೆ. ಅದರಲ್ಲಿ ಏನು ಅಂದರೆ ಒಂದು ವಿಶೇಷವಾಗಿ ಭಾರತ ದೇಶದಲ್ಲೇ ಇದು ಪ್ರಥಮವಾಗಿ ಮಾಡಿದ್ದಾರೆ, ಅಫಿಡವಿಟ್ ಬೇಸ್ಡ್ ಕ್ಲಿಯರೆನ್ಸ್ ಅಂತ. ಅವರು 2 ವರ್ಷದ ಅವರ ಮಾಡಿರೋ ಕೆಲಸಗಳನ್ನ ಮತ್ತೆ ಒಂದು ಬುಕ್ ರಿಲೀಸ್ ಮಾಡ್ತಾ ಇರೋದೆ, ಅದಕ್ಕೂ ಶುಭಾಶಯ ಕೋರ್ತೀನಿ. ಈಗಾಗಲೇ ತಿಳಿಸಿರೋ ಹಾಗೆ ವಿವಿಧ ಕ್ಷೇತ್ರಗಳ ಪ್ರತಿಕ್ರಿಯೆ, ಅಭೂತಪೂರ್ವ ಸಾಧನೆಗಾಗಿ ಮುಖ್ಯಮಂತ್ರಿಗಳ ಕುರಿತು ನೋಡಿದ್ವಿ. ಇನ್ನು ಕರ್ನಾಟಕ ಸರ್ಕಾರ 2 ವರ್ಷಗಳ ಸಾರ್ಥಕ ಸೇವೆಯ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನು ತೆಗೆದುಕೊಂಡಿದೆ ಇದರ ಕುರಿತು ಒಂದು ಪಕ್ಷಿ ನೋಟ, ಒಂದು ಕಿರು ಸಾಕ್ಷ್ಯಚಿತ್ರದ ಮೂಲಕ ವೀಕ್ಷಿಸೋಣ.
ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ತಮ್ಮ ಮುನ್ನೋಟದೊಂದಿಗೆ ಮಹತ್ವದ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಭಾರತವನ್ನು ಜಗತ್ತಿನ ಬಲಿಷ್ಠ ರಾಷ್ಟ್ರವನ್ನಾಗಿ ರೂಪಿಸುವುದಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಇವರಿಂದ ಸ್ಫೂರ್ತಿ ಪಡೆದಿರುವ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ 2 ವರ್ಷಗಳಲ್ಲಿ ರಾಜ್ಯವನ್ನು ಸಮಗ್ರ ಪ್ರಗತಿಯತ್ತ ಒಯ್ಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋವಿಡ್ ಮಹಾಮಾರಿ ಇಡೀ ಜಗತ್ತನ್ನೇ ಅಲುಗಾಡಿಸಿದ್ದಾಗ ಎದೆಗುಂದದೆ ದಿಟ್ಟತನದೊಂದಿಗೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ರಥವನ್ನು ಮುಂದೆಳೆದ ಧೀಮಂತ ನಾಯಕ ಶ್ರೀ ಯಡಿಯೂರಪ್ಪನವರು. ಇವರ ಮುಂದಾಳತ್ವದಲ್ಲಿ ರಾಜ್ಯದಾದ್ಯಂತ ಮಹತ್ವಾಕಾಂಕ್ಷಿ ಯೋಜನೆಗಳು ಜಾರಿಗೆ ಬಂದಿದ್ದು ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಿದೆ. 600 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಜಗಜ್ಯೋತಿ ಶ್ರೀ ಬಸವೇಶ್ವರರ ನೂತನ ಅನುಭವ ಮಂಟಪ ನಿರ್ಮಾಣಕ್ಕೆ ಚಾಲನೆ. ಆರ್ಥಿಕ ಮತ್ತು ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಉತ್ತೇಜಿಸಲು ಬೀದರ್ ವಿಮಾನ ನಿಲ್ದಾಣ ಪ್ರಾರಂಭ. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರಿಮ್ಸ್ ಮೇಲ್ದರ್ಜೆಗಾಗಿ 36 ಕೋಟಿ ರೂಪಾಯಿಗಳ ಅನುದಾನ. ರಾಜ್ಯ ಸರ್ಕಾರವೇ ಸಂಪೂರ್ಣವಾಗಿ 181 ಕೋಟಿ ರೂಪಾಯಿ ವೆಚ್ಚ ಮಾಡಿ ಕಲಬುರಗಿ ವಿಮಾನ ನಿಲ್ದಾಣ ಅಭಿವೃದ್ಧಿ. ರಾಯಚೂರು ವಿಮಾನ ನಿಲ್ದಾಣ ನಿರ್ಮಾಣ ಕಾರ್ಯ ಈ ವರ್ಷವೇ ಆರಂಭ. ಯಾದಗಿರಿಯಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆ. ಜಿಲ್ಲಾಸ್ಪತ್ರೆಯಲ್ಲಿ ಆಮ್ಲಜನಕ ಘಟಕ. ಸುಧಾರಿತ ಮಕ್ಕಳ ಚಿಕಿತ್ಸಾ ಘಟಕಗಳ ಸ್ಥಾಪನೆ. ಬಳ್ಳಾರಿಯಲ್ಲಿ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಕೇರ್ ಆರಂಭ. ವಿಜಯನಗರವನ್ನು ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಿಸಿ ಸುಮಾರು 500 ಕೋಟಿ ವೆಚ್ಚದಲ್ಲಿ ಹಂಪಿಯ ಸಮಗ್ರ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ತಯಾರಿ ಮಾಡಿದೆ. ಭಾರತದ ಮೊಟ್ಟಮೊದಲ ಆಟಿಕೆ ಕ್ಲಸ್ಟರ್ಗೆ ಕೊಪ್ಪಳದ ಭಾನಾಪುರದಲ್ಲಿ ಭೂಮಿ ಪೂಜೆ. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು 220 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಜಯಪುರ ವಿಮಾನ ನಿಲ್ದಾಣ ಯೋಜನೆಗೆ ಕ್ರಮ. ಸ್ವಚ್ಛ ಮತ್ತು ಸುಂದರ ಬೆಳಗಾವಿ ನಗರ ನಿರ್ಮಾಣಕ್ಕಾಗಿ 494 ಕೋಟಿ ರೂಪಾಯಿ ಮೀಸಲು. ಮತ್ತು ಸ್ಮಾರ್ಟ್ ಸಿಟಿ ಯೋಜನೆಯಡಿ 930 ಕೋಟಿ ರೂಪಾಯಿ ಅನುದಾನದಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ಕಾಮಗಾರಿಗಳಲ್ಲಿ 39 ಕಾಮಗಾರಿಗಳು ಪೂರ್ಣ. ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆಯಡಿ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 57 ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು 12 ಯೋಜನೆಗಳು ಪೂರ್ಣಗೊಂಡಿವೆ. ಗದಗ ನಗರದಲ್ಲಿ ನೂತನ ವಿಶ್ವವಿದ್ಯಾಲಯದ ಕಟ್ಟಡ ನಿರ್ಮಾಣ ಅಂತಿಮ ಹಂತದಲ್ಲಿದ್ದು ಇದೇ ಆವರಣದಲ್ಲಿ ತದ್ರೂಪಿ ಸಬರಮತಿ ಆಶ್ರಮ ಲೋಕಾರ್ಪಣೆಗೊಂಡಿದೆ. ಮಧ್ಯ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು ಕಾಮಗಾರಿಗಳು ಭರದಿಂದ ನಡೆಯುತ್ತಿವೆ. ಶಿಗ್ಗಾಂವ ಏತ ನೀರಾವರಿ ಯೋಜನೆಯ ಕಾಮಗಾರಿಗಳಿಗೆ 532 ಕೋಟಿ ರೂಪಾಯಿ ವೆಚ್ಚದಲ್ಲಿ 13,500 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸುವ ಯೋಜನೆಯಡಿ ಈಗಾಗಲೇ 9,900 ಹೆಕ್ಟೇರ್ ನೀರಾವರಿ ಕಲ್ಪಿಸಲಾಗಿದೆ. ದಾವಣಗೆರೆ ನಗರದಲ್ಲಿ 109 ಕೋಟಿ ರೂಪಾಯಿ ವೆಚ್ಚದ ಕೆಎಸ್ಆರ್ಟಿಸಿ ನೂತನ ಬಸ್ ನಿಲ್ದಾಣ ಮತ್ತು 25 ಕೋಟಿ ರೂಪಾಯಿ ವೆಚ್ಚದ ಖಾಸಗಿ ಬಸ್ ನಿಲ್ದಾಣದ ಕಾಮಗಾರಿ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ. ದಾವಣಗೆರೆ ನಗರಕ್ಕೆ ನೀರು ಸರಬರಾಜು ಮಾಡಲು ಸ್ಮಾರ್ಟ್ ಸಿಟಿ ಯೋಜನೆಯಡಿ 96.16 ಕೋಟಿ ರೂಪಾಯಿ ವೆಚ್ಚದ ರಾಜನಹಳ್ಳಿ ಬ್ಯಾರೇಜ್ ನಿರ್ಮಾಣ ಕಾಮಗಾರಿ 60% ಪೂರ್ಣ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಚಿತ್ರದುರ್ಗದ ವಿವಿ ಸಾಗರ ಜಲಾಶಯಕ್ಕೆ ನೀರು ಸರಬರಾಜು. ಶಿವಮೊಗ್ಗ ವಿಮಾನ ನಿಲ್ದಾಣದ ಕಾಮಗಾರಿ ಸಮರೋಪಾದಿಯಲ್ಲಿ ನಡೆಯುತ್ತಿದೆ. ಸಿಗಂದೂರಿನ ಶರಾವತಿ ಹಿನ್ನೀರಿಗೆ 423 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ತಂತ್ರಜ್ಞಾನದ ಬೃಹತ್ ಸೇತುವೆ ನಿರ್ಮಾಣ. ಹಾರನಹಳ್ಳಿ ಹೋಬಳಿಯ ಕೆರೆಗಳಿಗೆ ನೀರು ತುಂಬಿಸುವ 250 ಕೋಟಿ ರೂಪಾಯಿಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಕರಾವಳಿ ಮತ್ತು ಮಲೆನಾಡು ಭಾಗದ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಸಾಗರಮಾಲಾ ಯೋಜನೆಯಡಿ ಕಾರವಾರ ಬಂದರಿನಲ್ಲಿ ಒಟ್ಟು 215 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲೆ ತಡೆಗೋಡೆ ನಿರ್ಮಾಣ ಮತ್ತು 61 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋಸ್ಟಲ್ ಬರ್ತ್ ನಿರ್ಮಾಣ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಸ್ಯ ಉದ್ಯಾನವನ ನಿರ್ಮಾಣ. ಕೊಡಗಿನ ಪ್ರಾಕೃತಿಕ ವಿಕೋಪದಿಂದ ಮನೆ ಕಳೆದುಕೊಂಡ ಸುಮಾರು 660 ಕುಟುಂಬಗಳಿಗೆ ಮನೆ ಹಸ್ತಾಂತರ ಮಾಡಿದೆ.
ರಾಜ್ಯದ ದಕ್ಷಿಣ ಭಾಗದ ಜಿಲ್ಲೆಗಳಿಗೂ ಕೂಡ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ. ರಾಮನಗರ ಜಿಲ್ಲೆಯ ಮೇಕೆದಾಟು ಯೋಜನೆಯನ್ನು ಜಾರಿಗೆ ತರಲು ರಾಜ್ಯ ಸರ್ಕಾರ ಬದ್ಧವಾಗಿದ್ದು, ಈ ಯೋಜನೆ ಬರ ಪರಿಸ್ಥಿತಿಯಲ್ಲಿ ಉಂಟಾಗುವ ನೀರಿನ ಬವಣೆಯನ್ನು ತೊಡೆದುಹಾಕಲಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ 600 ಕೋಟಿ ರೂಪಾಯಿ ವೆಚ್ಚದ ವೈದ್ಯಕೀಯ ಕಾಲೇಜಿನ ಕಾಮಗಾರಿ ಪ್ರಗತಿಯಲ್ಲಿದೆ. ಕೋಲಾರ ಜಿಲ್ಲೆಯಲ್ಲಿ ದೇಶದಲ್ಲೇ ಪ್ರಥಮ ಎನ್ನಬಹುದಾದ ಡಿಜಿಟಲ್ ನರ್ವ್ ಸೆಂಟರ್ ಅನ್ನು ಅಭಿವೃದ್ಧಿಪಡಿಸಿ ಆರೋಗ್ಯ ಸೇವೆಯನ್ನು ಸರಳೀಕರಿಸಲಾಗಿದೆ. ಕೆಸಿ ವ್ಯಾಲಿ ಯೋಜನೆಯಡಿ 80ಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ತುಂಬಿಸಲಾಗಿದೆ. ತುಮಕೂರು ನಗರದ ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದ ಮಾರಿಯಮ್ಮ ನಗರದ ನಿವಾಸಿಗಳಿಗೆ 12.33 ಕೋಟಿ ರೂಪಾಯಿ ವೆಚ್ಚದಲ್ಲಿ 87 ಮನೆಗಳ ನಿರ್ಮಾಣ. ಕ್ಯಾತ್ಸಂದ್ರದಿಂದ ಗುಬ್ಬಿ ಗೇಟ್ವರೆಗಿನ 10.55 ಕಿಲೋಮೀಟರ್ ಉದ್ದದ ರಸ್ತೆಯನ್ನು 88.87 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ. ತುಮಕೂರು ಸರ್ಕಾರಿ ಎಂಪ್ರೆಸ್ ಕಾಲೇಜಿನಲ್ಲಿ 11.84 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಡಿಟೋರಿಯಂ ಹಾಗೂ ಗ್ರಂಥಾಲಯ ನಿರ್ಮಾಣ. 175 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಸನ ನಗರದ ವಿಮಾನ ನಿಲ್ದಾಣ ಯೋಜನೆ ಕಾಮಗಾರಿ ಪ್ರಾರಂಭ. ಹಾಸನ ನಗರದಲ್ಲಿ 117 ಕೋಟಿ ರೂಪಾಯಿ ವೆಚ್ಚದಲ್ಲಿ 450 ಹಾಸಿಗೆಗಳ ಹೈಟೆಕ್ ಆಸ್ಪತ್ರೆ ಹಾಗೂ 18.5 ಕೋಟಿ ವೆಚ್ಚದಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ಘಟಕದ ಕಾಮಗಾರಿ ಪ್ರಗತಿಯಲ್ಲಿವೆ. ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಪುನರಾರಂಭಿಸಲು ರಾಜ್ಯ ಸರ್ಕಾರ 40 ವರ್ಷಗಳ ಕಾಲ ಗುತ್ತಿಗೆ ನೀಡುವ ಮೂಲಕ ಆರಂಭಕ್ಕೆ ಕ್ರಮ. ಮೈಸೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳಿಗೆ ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ 65 ಎಂಎಲ್ಡಿಯಷ್ಟು ನೀರು ಸರಬರಾಜು ಸಾಮರ್ಥ್ಯವನ್ನು ಹೆಚ್ಚಿಸಲಾಗಿದ್ದು, ಇದಕ್ಕಾಗಿ ಹೊಂಗಳ್ಳಿ ಗ್ರಾಮದ ಪಂಪ್ ಹೌಸ್ಗೆ ಹೊಸ ಯಂತ್ರೋಪಕರಣಗಳನ್ನು ಅಳವಡಿಸಲಾಗಿದೆ. ಮತ್ತು ವಾಹನಗಳ ಸದೃಢತೆಯನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸುವ ಅತ್ಯಾಧುನಿಕ ವಾಹನ ತಪಾಸಣಾ ಹಾಗೂ ಪ್ರಮಾಣೀಕರಣ ಕೇಂದ್ರವನ್ನು ಸುಮಾರು 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪನೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಕ್ಷೇತ್ರದಲ್ಲಿ 109.93 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆವರಣದಲ್ಲಿ ಸಿಎಸ್ಆರ್ ಅನುದಾನದಲ್ಲಿ 150 ಬೆಡ್ಗಳ ಸುಸಜ್ಜಿತ ಕೋವಿಡ್ ಕೇರ್ ಸೆಂಟರ್ ಹಾಗೂ ದೊಡ್ಡಬಳ್ಳಾಪುರ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಖಾಸಗಿ ಸಹಭಾಗಿತ್ವದೊಂದಿಗೆ ಆಮ್ಲಜನಕಯುಕ್ತ 70 ಹಾಸಿಗೆಗಳ ಮೇಕ್ಶಿಫ್ಟ್ ಆಸ್ಪತ್ರೆಯನ್ನು ನಿರ್ಮಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಮುಕ್ತಗೊಳಿಸಲಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆವರಣದ 23 ಎಕರೆ ಪ್ರದೇಶದಲ್ಲಿ 78 ಕೋಟಿ ರೂಪಾಯಿ ವೆಚ್ಚದಲ್ಲಿ 108 ಅಡಿ ಎತ್ತರದ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆ ಹಾಗೂ ಸೆಂಟ್ರಲ್ ಪಾರ್ಕ್ ನಿರ್ಮಾಣ ಕಾಮಗಾರಿ ಭರದಿಂದ ನಡೆಯುತ್ತಿದೆ. ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ರಾಜ್ಯ ರಾಜಧಾನಿಯನ್ನು ವಿಶ್ವ ದರ್ಜೆಯ ನಗರವನ್ನಾಗಿಸಲು ಹಲವು ವಿಶಿಷ್ಟ ಯೋಜನೆಗಳನ್ನು ರೂಪುಗೊಳಿಸಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ನಗರದ ರಸ್ತೆಗಳ ಆಧುನೀಕರಣ, ಉಪನಗರ ರೈಲು ಹಾಗೂ ನಮ್ಮ ಮೆಟ್ರೋ ಯೋಜನೆಗಳು ಸಮರೋಪಾದಿಯಲ್ಲಿ ನಡೆಯುತ್ತಿವೆ. ಬೆಂಗಳೂರು ನಿವಾಸಿಗಳ ಜೀವನದ ಗುಣಮಟ್ಟ ಹೆಚ್ಚಿಸುವ ದೃಷ್ಟಿಯಿಂದ ಬೆಂಗಳೂರು ಮಿಷನ್ 2022 ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ವಾಯುಮಾಲಿನ್ಯ ಉಂಟುಮಾಡುವ ವಾಹನಗಳ ಬಳಕೆ ತಗ್ಗಿಸಲು ಸೈಕಲ್ ಪಾತ್ ನಿರ್ಮಾಣ, ನಗರವಾಸಿಗಳಿಗೆ ಹಸಿರು ವಲಯ ಹೆಚ್ಚಿಸುವ ಉದ್ದೇಶದಿಂದ ಟ್ರೀ ಪಾರ್ಕ್ ನಿರ್ಮಾಣ, ನಗರವಾಸಿಗಳಿಗೆ ನಮ್ಮ ಗ್ರಾಮೀಣ ಸಂಸ್ಕೃತಿಯನ್ನು ಪರಿಚಯಿಸಲು ಜಕ್ಕೂರಿನ ಬಳಿ ಮಾದರಿ ಗ್ರಾಮ ನಿರ್ಮಾಣ. ನಮ್ಮ ಬೆಂಗಳೂರು ದೇಶದ ಸ್ಟಾರ್ಟ್ಅಪ್ ರಾಜಧಾನಿ. ಸುಲಲಿತ ಜೀವನ ನಿರ್ವಹಣೆ ಸೂಚ್ಯಂಕ ಪಟ್ಟಿಯಲ್ಲಿ ದೇಶದಲ್ಲೇ ಬೆಂಗಳೂರಿಗೆ ಮೊದಲ ಸ್ಥಾನವಿದೆ. ದೇಶಾದ್ಯಂತ ನಡೆದ ಕೋವಿಡ್ ಲಸಿಕಾ ಉತ್ಸವದಂದು ಅತಿ ಹೆಚ್ಚು ಲಸಿಕೆಯನ್ನು ನೀಡಿದ ಕೀರ್ತಿಗೆ ನಮ್ಮ ಬೆಂಗಳೂರು ಪಾತ್ರವಾಗಿದೆ. ವರ್ತೂರು ಮತ್ತು ಬೆಳ್ಳಂದೂರು ಕೆರೆಗಳ ಹೂಳೆತ್ತುವ ಕಾಮಗಾರಿ ಪ್ರಗತಿಯಲ್ಲಿದೆ. ಶ್ರೀ ಯಡಿಯೂರಪ್ಪನವರ 50 ವರ್ಷಗಳ ಸುದೀರ್ಘ ಆಡಳಿತದ ನೈಪುಣ್ಯತೆಯಿಂದ ರಾಜ್ಯವನ್ನು ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಮುನ್ನಡೆಸುತ್ತಿದ್ದು, ಕರ್ನಾಟಕ ರಾಜ್ಯವು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಸವಾಲುಗಳನ್ನು ಅರಗಿಸಿಕೊಂಡೇ ಬೆಳೆದ ಛಲಗಾರ, ದಿಟ್ಟ ನಾಯಕರಾದ ಯಡಿಯೂರಪ್ಪನವರು
ಕೊರೋನಾ ಸಂಕಷ್ಟ ಕಾಲದಲ್ಲಿ ಯಾವುದಕ್ಕೂ ಎದೆಗುಂದದೆ ಕೈಗೊಂಡ ಕ್ರಮಗಳು ಕೋವಿಡ್ ಸೋಂಕನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾಡಿನ ಕಟ್ಟಕಡೆಯ ನಾಗರಿಕನಿಗೂ ಎಲ್ಲ ರೀತಿಯ ಅವಕಾಶ, ಪ್ರೋತ್ಸಾಹ, ಭರವಸೆಗಳು ದೊರೆಯಬೇಕೆಂಬ ಜನಪರ ಆಶಯದೊಂದಿಗೆ ದುಡಿಯುತ್ತಿರುವ ಯಡಿಯೂರಪ್ಪನವರನ್ನು ಕನ್ನಡ ನಾಡಿನ ಹೆಸರಾಂತ ಕವಿ ಸಿದ್ದಲಿಂಗಯ್ಯ ಅವರು ಅಭಿನವ ಬಸವಣ್ಣ ಎಂಬ ಅನ್ವರ್ಥನಾಮದಿಂದ ಕರೆದಿದ್ದಾರೆ. ಇವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ಅಭಿವೃದ್ಧಿಯ ಹೊಸ ಪಥದಲ್ಲಿ ಮುನ್ನುಗ್ಗುತ್ತಿದೆ. ಜನಸ್ನೇಹಿ ಆಡಳಿತಕ್ಕೆ 2 ವರ್ಷಗಳ ಅದ್ಭುತವಾದಂತಹ ಕ್ಷಣಗಳು. 2 ವರ್ಷಗಳ ಹಿಂದೆ ರಾಜ್ಯದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪರವರ ನೇತೃತ್ವದ ಸರ್ಕಾರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಈ ಅದ್ಭುತ ಸಾಧನೆಗೆ ನಮ್ಮೆಲ್ಲರ ಅಭಿನಂದನೆಗಳು. ಬಂಧುಗಳೇ, ಈ ಕಿರು ಸಾಕ್ಷಿ ಚಿತ್ರದಲ್ಲಿ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಕೈಗೊಂಡ ಜನಪರ ಕಾರ್ಯ ಕೆಲಸಗಳ ಕುರಿತು ನಾವು ನೋಡಿದ್ವಿ. ಅದೇ ರೀತಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯೂ ಸಹ ಉನ್ನತ ವ್ಯಕ್ತಿಗಳಿಗೆ ಸಿಗುವಂತಹ ಸವಲತ್ತುಗಳನ್ನು ಪಡಿಬೇಕು. ಅವರೂ ಸಹ ಎಲ್ಲರ ರೀತಿ ಸಮಾಜದ ಅವಿಭಾಜ್ಯ ಅಂಗವಾಗಿ ಸಾರ್ಥಕ ಜೀವನ ನಡೆಸಬೇಕು ಅನ್ನೋದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗುರಿ. ಈ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ವಿವಿಧ ವ್ಯಕ್ತಿಗಳು, ಅಂದರೆ ಬೇರೆ ಬೇರೆ ಕೆಲಸ ಮಾಡಿಕೊಂಡಿರುವಂತಹ ಸಾಮಾನ್ಯ ಜನ ಯಾವ ರೀತಿ ಅವರಿಂದ ಬೆನಿಫಿಟ್ ಪಡೆದಿದ್ದಾರೆ ಅನ್ನೋದನ್ನು ನೋಡುವಂತಹ ಸಮಯ. ಜನತೆಯ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಿದೆ. ಸರ್ಕಾರದಿಂದ ದೊರಕಿರುವ ಸಹಾಯವನ್ನು ಸ್ವೀಕರಿಸಿರುವ ಸಾರ್ವಜನಿಕರ ಪ್ರತಿಕ್ರಿಯೆಯನ್ನು ಒಂದು ಕಿರುಚಿತ್ರದ ಮೂಲಕ ವೀಕ್ಷಿಸೋಣ. AV ಪ್ಲೀಸ್. ಕೋವಿಡ್ ಬಂದಾಗಿಂದ ನಾವು ತುಂಬ ಸಂಕಷ್ಟದಲ್ಲಿದ್ದೀವಿ. ಈ ಸಂಕಷ್ಟದಲ್ಲಿ ಈಗ ಪರಿಹಾರ ಅಂತ 2,000 ಸಿಕ್ಕಿದೆ, ನಮಗೆ ಹೆಲ್ಪ್ ಆಗಿದೆ. 1 ವರ್ಷದಿಂದ ರಾಜ್ಯ ಸರ್ಕಾರದಿಂದ ನನಗೆ 4,000 ರೂಪಾಯಿ ಈ ಕೃಷಿ ಸನ್ಮಾನ್ ಯೋಜನೆಯಲ್ಲಿ ಬಂದಿರ್ತದೆ. ಅದು ಎಂಥ ಒಂದು ಸಂದರ್ಭದಲ್ಲಿ ಬಂದಿದೆ ಅಂದರೆ, ನನಗೆ ಸಾವಯವ ಮಾಡಲಿಕ್ಕೆ ಬೇಕಾದಂಥ ಸಾವಯವ ಬೆಲ್ಲವನ್ನು ಪರ್ಚೇಸ್ ಮಾಡೋಕ್ಕೆ ನಾವು ದುಡ್ಡಿರಲಿಲ್ಲ. ಅದೇ ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರದ 2,000 ರೂಪಾಯಿ ನನ್ನ ಅಕೌಂಟು ಬಂದಾಗ ನನಗೆ ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಹೀಗೆಲ್ಲ ಇರುತ್ತೆ ಫೆಸಿಲಿಟಿ ಅಂತೇಳಿ. ತುಂಬ ಒಳ್ಳೆ ಊಟ, ಒಳ್ಳೆ ಫೆಸಿಲಿಟಿ, ಒಳ್ಳೆ ಬೆಡ್ಡು, ಜೊತೆಗೆ ನನಗೆ ಒಳ್ಳೆ ಟ್ರೀಟ್ಮೆಂಟನ್ನು ಕೂಡ ಕೊಟ್ಟು ನನ್ನ ವಿತಿನ್ 7 ಡೇಸಲ್ಲಿ ನಾನು ರಿಕವರಿ ಆಗಿ ಮತ್ತೆ ಮನೆಗೆ ಹೋದೆ. ಕೊರೋನಾ ಟೈಮಿಂದ ಲಾಕ್ಡೌನ್ ಮಾಡಿ ಹಾಲು ನಿಲ್ಲಿಸಬೇಕು ಅಂತಿದ್ರು. ಯಡಿಯೂರಪ್ಪನವ್ರು ಮತ್ತೆ ರೈತರಿಗೆ ನಷ್ಟ ಆಗುತ್ತೆ ಎಂದು ನಿಲ್ಲಿಸಬೇಕು ಅಂತಿದ್ದರು. 5 ರೂಪಾಯಿ ಬಿಲ್ ಹಾಕೊಡೋದ್ರಿಂದ ನಮಗೆ ಕೊರೋನಾ ಟೈಮಲ್ಲಿ ರೈತರಿಗೆ ತುಂಬ ಉಪಯೋಗ ಆಗುತ್ತೆ. ಈ ಲಾಕ್ಡೌನ್ ಸಂದರ್ಭದಲ್ಲಿ 2,000 ರೂಪಾಯಿ ಸಹಾಯಧನ ಅಂತಂದ್ರು ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದಾರೆ. ನೇಕಾರರು ಸಾಲ ಮನ್ನಾ ಮಾಡಿದ್ರು. ಅದರಲ್ಲಿ ಸುಮಾರು 75,000 ರೂಪಾಯಿ ಸಾಲ ಮನ್ನಾ ನಮ್ಮ ಕುಟುಂಬಕ್ಕೆ ಬಂದಿದೆ. ಜೀವನ ಮಾಡೋದು ತುಂಬ ಕಷ್ಟವಾಗಿದೆ ಸಮಯದಲ್ಲಿ ಯಡಿಯೂರಪ್ಪನವರು ನಮ್ಮ ಖಾತೆಗೆ ಮಧ್ಯವರ್ತಿ ಯಾರು ಇಲ್ಲದೇನೆ ನೇರ ನಮ್ಮ ಖಾತೆಗೆ 5,000 ರೂಪಾಯಿ ಬಿಡುಗಡೆ ಮಾಡಿದ್ರು. ನಮ್ಮ ಜನಾಂಗ ಹೋದ ಸಾರಿ 100ಕ್ಕೂ ಹೆಚ್ಚು ದಿನಗಳ ಕಾಲ ಅಂಗಡಿ ಮುಂಗಟ್ಟೆಲ್ಲ ಬಾಗಿಲಾಕಿ ಕಸಬು ಮಾಡಿಲ್ಲ, ಏನು ಮಾಡಿಲ್ಲ, ತುಂಬ ತೊಂದರೆಯಲ್ಲಿದ್ದರು. ಅಂಥ ಸಂದರ್ಭದಲ್ಲಿ 5,000 ಕೊಟ್ಟಿದ್ರು. ನಮಗೆ ಟೋಟಲ್ 1 ಎಕರೆ 4 ಕುಂಟೆ ಪಾಲಿಹೌಸ್ ನಿರ್ಮಾಣ ಮಾಡೋಕ್ಕೆ ಅಂದಾಜು ಒಂದು 30ರಿಂದ 32 ಲಕ್ಷ ನಮಗೆ ಖರ್ಚು ಬಿದ್ದಿದೆ. ಇದರಲ್ಲಿ ಶೇಕಡಾ 50%, ಶೇಕಡಾ 50 ಭಾಗನ ನಮಗೆ ಸರ್ಕಾರ ವತಿಯಿಂದ ಸಹಾಯಧನ ರೂಪದಲ್ಲಿ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಪಶು ಸಂಜೀವಿನಿ ವಾಹನದಿಂದ ಏನು ಸರ್ಕಾರ ಒಂದು ಸೌಲಭ್ಯ ಮಾಡಿದೆ. ಇದರಿಂದ ಜಿಲ್ಲೆಯ ಎಲ್ಲ ರೈತರಿಗೆ ಮತ್ತು ಶ್ವಾನ ಮಾಲೀಕರಿಗೆ ಬಹಳ ತುಂಬ ಅನುಕೂಲವಾಗಿದೆ. ಈ ಗೃಹಭಾಗ್ಯ ಯೋಜನೆ ಅಡಿಯಲ್ಲಿ ನಮ್ಗೆ ನಿವೇಶನ ಸಿಕ್ಕಿದೆ ಮತ್ತು ಮನೆ ಕಟ್ಟೋದಕ್ಕೆ ಕಾಯ್ದೆಯಲ್ಲಿ ನಮಗೆ ಸಾಲನೂ ಕೊಟ್ಟಿದ್ದಾರೆ. ನರೇಗಾದಿಂದ ನಾನು ಸುಮಾರು 66,000 ರೂಪಾಯಿ ಪ್ಲಾಂಟೇಶನ್ ಮಾಡೋದಕ್ಕೆ ಇಲಾಖೆಯಿಂದ ತೆಗೆದುಕೊಂಡಿರ್ತೇನೆ. ಲಾಕ್ಡೌನ್ನಿಂದ ನಮಗೆ ಮಾರಾಟ ಜಾಸ್ತಿ ತೊಂದರೆ ಆಗಿತ್ತು. ಸರ್ಕಾರದಿಂದ 10,000 ರೂಪಾಯಿ ಸಹಾಯಧನ ಬಂದಿತ್ತು. ಅದರಿಂದ ನಮ್ಮ ಕುಟುಂಬಕ್ಕೆ ಎಷ್ಟು ಸಹಾಯ ಆಯಿತು. ಖೇಲೋ ಇಂಡಿಯಾ ಸೈಕ್ಲಿಸ್ಟ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಗದಗ ಸ್ಪೋರ್ಟ್ಸ್ ಹಾಸ್ಟೆಲ್ ಒಳಗೆ ಕಲಿತಾ ಇದ್ದೀನಿ. ಇವಾಗ 10th ಕ್ಲಾಸ್ ಓದ್ತಾ ಇದ್ದೀನಿ.
ಇರೋದಕ್ಕಾಗಲಿ ಸೈಕಲ್ ಆಗಲಿ ಮತ್ತು ನಮ್ಗೆ ಊಟದ್ದಾಗಲಿ ಇರೋದಕ್ಕೆ ಎಲ್ಲ ಸೌಲಭ್ಯನೂ ನಮ್ಗೆ ಸರ್ಕಾರದಿಂದ ಎಲ್ಲನೂ ಕೊಟ್ಟಿದೆ. ನಮ್ಗೆ ಹೆಲ್ಪಿಂಗ್ ಅಂತಂದು ತಿಂಗಳ 10,000 ಕೊಡ್ತಾ ಇದ್ದಾರೆ. ಈಗ ಅದಕ್ಕೆ ನಮ್ಗೆ ತುಂಬ ಹೆಲ್ಪ್ ಆಗಿದೆ. ಮುಂದೆ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗೋದಕ್ಕೂ ತುಂಬ ಹೆಲ್ಪ್ ಆಗ್ತಾ ಇದೆ. ಕರ್ನಾಟಕ ಗೌರ್ಮೆಂಟಲ್ಲಿ ಬೇಕಾದಷ್ಟು ಪಾಲಿಸೀಸ್ MSME ಪಾಲಿಸೀಸ್ ಇರೋದು ಸ್ಟಾರ್ಟಪ್ ಫ್ರೆಂಡ್ಲಿ ಆಗಿದೆ. Most of the policies are, especially for women entrepreneurs, it is very encouraging. ನಮಗೆ ವರ್ಷನೂ ಹೊಳೆ ಬರ್ತಿತ್ತು ಸರ್. ಹೊಳೆ ಬಂದು ನಾವು ಸ್ಕೂಲ್ ಮನೇಲಿ ಹೋಗಿರ್ತಿದ್ದೋ. ನಮಗೆ ಅಲ್ಲಿ ಯಾರೂ ನಮಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ಆಮೇಲಿಂದ ನಾವೇನು ಮಾಡಿದೋ, ತಿರ್ಗಾ ಬಂದು ಅದೇ ಮನೇಲಿ ನಾವಿದ್ದೋ. ಗೋಡೆ ಬಿದ್ದೋಗಿತ್ತು. ಗೋಡೆ ಬಿದ್ದೋಗ್ಬಿಟ್ಟು ನೀರಲ್ಲೇ ನಾವು ಹೆಂಗೋ ಜೀವನ ಮಾಡ್ತಿದ್ದೋ. ಮಕ್ಕಳು ಚಿಕ್ಕ ಮಕ್ಕಳು ತಗೊಂಡು ಜೀವನ ಮಾಡ್ತಿದ್ದೋ. ಆಮೇಲಿಂದ ನಾವೇನು ಮಾಡಿದೋ, ಯಡಿಯೂರಪ್ಪವ್ರಿಗೆ ಒಂದು ಅರ್ಜಿ ಕಳಿಸ್ತೋ. ಅರ್ಜಿ ಕೊಟ್ಟ ಮೇಲೆ ಆಮೇಲಿಂದ ನಮಗೆ ಮನೆಗೆ ದುಡ್ಡು ಬಂತು 5 ಲಕ್ಷ ರೂಪಾಯಿ. ಈಗ ಅನುಕೂಲವಾಗಿ ಮನೆ ಕಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಅವ್ರಿಗೆ ಧನ್ಯವಾದ. ತುಂಬಾ ಸಪೋರ್ಟ್ ಮಾಡಿರೋ ಯಡಿಯೂರಪ್ಪ ಸರ್ಕಾರಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. BSY ಯಡಿಯೂರಪ್ಪನವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಜೀವನ ನಡೆಸೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನನ್ನ ತುಂಬಾ ಧನ್ಯವಾದಗಳು. BS ಯಡಿಯೂರಪ್ಪನವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ರಾಜ್ಯ ಸರ್ಕಾರದವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ಸರ್ಕಾರಕ್ಕೆ ನನ್ನ ಧನ್ಯವಾದಗಳು. ಸರ್ಕಾರಕ್ಕೆ ನನ್ನ ಧನ್ಯವಾದಗಳು. ಯಡಿಯೂರಪ್ಪ ಅವ್ರಿಗೆ ಧನ್ಯವಾದ ತಿಳಿಸ್ಬೇಕು. ನಮ್ಮ ಯಡಿಯೂರಪ್ಪನವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಬಿಡ್ತೀನಿ. ಯಡಿಯೂರಪ್ಪನವರ ಸರ್ಕಾರಕ್ಕೆ ಧನ್ಯವಾದಗಳು. ನನಗೆ ಲಾಕ್ಡೌನ್ ಸಮಯದಲ್ಲಿ ಸಹಾಯ ಮಾಡಿದ BJP ಸರ್ಕಾರದ ಯಡಿಯೂರಪ್ಪ ಸರ್ಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಂಧುಗಳೇ, ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಅನೇಕ ಜನರು ನೆಲೆಸಿ ಜಾಗತಿಕ ಮಟ್ಟದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಿದ್ದಾರೆ. ಆದರೆ ಇದಕ್ಕೆಲ್ಲ ಮುಖ್ಯವಾಗಿರ್ತಕ್ಕಂಥ ಕಾರಣ ಕರ್ನಾಟಕ ಸರ್ಕಾರದಿಂದ ದೊರೆತಂತಹ ಅಭೂತಪೂರ್ವ ಬೆಂಬಲ. ಈ ಹಿನ್ನೆಲೆಯಲ್ಲಿ ವಾಟ್ ವಿ ಕಾಲ್ ಇಂಡಸ್ಟ್ರಿ ಕ್ಯಾಪ್ಟನ್ಸ್, ಅಂದರೆ ಆಯಾಯ ಕ್ಷೇತ್ರದ ನಾಯಕರು, ಕ್ರಿಸ್ ಗೋಪಾಲಕೃಷ್ಣ ಇರಬಹುದು, ಡಾಕ್ಟರ್ ಕಿರಣ್ ಮಜುಮ್ದಾರ್ ಶಾ ಇರಬಹುದು, ಇವರೆಲ್ಲರೂ ಸಹ 2 ವರ್ಷ ಪೂರ್ಣಗೊಳಿಸಿದಂತಹ ನಿಟ್ಟಿನಲ್ಲಿ ತಮ್ಮ ಪ್ರತಿಕ್ರಿಯೆಗಳನ್ನು ನೀಡಿದ್ದಾರೆ. ವಿವಿಧ ಕ್ಷೇತ್ರಗಳ ಸಾಧಕರು ಸರ್ಕಾರದ ಸಾಧನೆಗಳ ಕುರಿತು ನೀಡಿರುವ ಪ್ರತಿಕ್ರಿಯೆಯನ್ನ ವೀಕ್ಷಿಸೋಣ. ಕ್ಯಾನ್ ವಿ ಹ್ಯಾವ್ ದ AV ಪ್ಲೀಸ್? In the last 2 years, Karnataka has continued to build its leadership in information technology and innovation-led businesses, including startups. Even during the pandemic, government and industry worked together closely to blunt the impact of the pandemic. I congratulate the government of Karnataka under the leadership of Chief Minister Sri Yediyurappa ji on the completion of 2 years and look forward to working with the government in the future for the development of the economy of the state. I would like to congratulate the Yediyurappa government for completing 2 years. And I would like to express my deep appreciation to the government of Karnataka for their unstinted support over the years in building the biotech sector and enabling it to be truly the leader in our country and one of the leading lights in the world. Thanks to the proactive and progressive policies that the government of Karnataka has taken in this area, I would also particularly like to express my deep thanks to the government of Karnataka for supporting the Science Gallery Bengaluru project, which is going to be a very important institution globally. Karnataka is blessed to have such good governance, such progressive government, and we are one state where the private sector works extremely closely with the government in our shared aspiration to lead in economic development. I would like to congratulate Honorable Chief Minister Mr. Yediyurappa and his wonderful team for completing glorious 2 years. Last 1.5 to 2 years was perhaps the worst period which any government, any country, or for that matter the entire world went through. A tiny virus called COVID-19 held the world for ransom. We had no idea how to deal with that. I must admit
our government did a phenomenal job in using the entire government infrastructure along with private sector hospitals, doctors, nurses as one team to conquer the pandemic. I must admit, Karnataka is perhaps one of the most blessed states. For decades, our governments invested heavily on medical, nursing, paramedical education. And in the process, today, I have no doubt that we have done one of the best in dealing with the COVID pandemic. Once again, my compliments to everyone in the government and every stakeholder for doing everything possible for saving precious lives. The state government, led by our Chief Minister, is the first government in our state to call for a meeting of all honorary councils and try to see how we could form a detailed and a meticulous path to bring in proposals including political, economical, and social development to our state. The compassionate approach of both relief and rehabilitation was also very evident in this government. When Corona came, we quickly formed a team of international aid to bring in relief material into the state. Our most successful in that was our Honorary Council, Mr. Pushpak Prakash from the Czech Republic, who brought in more than 75 top-end ventilators to the state. The combination of meticulous planning and execution, as well as compassion, is very unique and most welcome to all of us. I congratulate our Chief Minister for his wonderful leadership. Karnataka has always been at the cutting edge of development, be it of infrastructure, talent development, and also the many new smart cities coming across the state. These factors, along with a stable political environment, investor-friendly policies, and professional facilitation, make it the preferred destination for investors from our country. I appreciate the Chief Minister B.S. Yedurappa for his visionary leadership. Even amidst this once-in-a-lifetime pandemic, Karnataka has focused on enhancing ease of doing business and has re-emerged as a preferred state for entrepreneurs in this post-pandemic world. Karnataka has been a great place to operate for us over last more than 25 years. So when we develop an ecosystem like what we have developed in Belgavi, the customers benefit, the clients when they come here, they help us operationalize, do things quickly and so that they can productionize very short period of time. Karnataka government, put together a great team, bringing in the suppliers, the customers, and also the industry players to understand what is required to support the toy industry for global exports and domestic requirement. And this is a great opportunity for the state. State will be one of the leading and will be one of the top state in toy manufacturing for the world. And I'm sending this video as a small note of thanks for all the exemplary help we got from the government of Karnataka during the pandemic. Early on in the pandemic, we had a lot of negative impact to our business, but we were able to quickly recover and be even stronger than we were before the pandemic, thanks to the help that we've gotten from multiple state governments. But the government of Karnataka has been one of the most business friendly in helping us run operations and serve consumers. Whether it is the detailed notifications and guidelines that made it super easy for us to operate, whether it is the time that the senior officials had for us to listen in and then fix our problems. We've received continuous support throughout and are very thankful for it. Thank you very much again, and we shall look forward to working closely with the government to serve consumers through the pandemic. ಈ ಲಾಸ್ಟ್ 1 ಇಯರಲ್ಲಿ ಕೋವಿಡ್ ಟೈಮಲ್ಲಿ ನಮ್ಮ ಬಿಸ್ನೆಸ್ ಸ್ಕೇಲ್ ವೈಸು ಲೈಕ್ ಅ ಲಾಟ್ ಆಫ್ ಅದರ್ ಡಿಜಿಟಲ್ ಬಿಸ್ನೆಸಸ್ ಹ್ಯಾವ್ ಡನ್ ವೆರಿ ವೆಲ್. ಆದರೆ ದ ಬಿಗ್ಗೆಸ್ಟ್ ಚಾಲೆಂಜ್ ವಾಸು ಅದನ್ನು ಟು ಬಿ ಏಬಲ್ ಟು ಸಪೋರ್ಟ್ ಆರ್ ಕಸ್ಟಮರ್ಸ್ ಈ ಸ್ಕೇಲ್ ಆಗೋ ಟೈಮಲ್ಲಿ. ಐಡ್ ಲೈಕ್ ಟು ಫಸ್ಟ್ಲಿ ಥ್ಯಾಂಕ್ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ to kind of cushion the impact, to help us cushion the impact as a business. Matte jatege we would also want to congratulate our Chief Minister for completing 2 years of the government.
I want to begin by congratulating the government of Karnataka in completing 2 years in office. Today, Razorpay is India's leading full-stack financial platform, helping business digitize their banking, payments, and lending needs. Me and the entire team of Razorpay want to take this opportunity to congratulate the government on enabling one of the best startup ecosystems, not just in India, but across the world. Today, we are honored to be working closely with the government on its ongoing initiatives to support the next rung of entrepreneurs and startups in the country. I have no doubt that Karnataka will continue to shine as a global startup destination. ಬಂಧುಗಳೇ, ವಿಶೇಷವಾಗಿ ಆಲ್ ದೀಸ್ ಇಂಡಸ್ಟ್ರಿ ಕ್ಯಾಪ್ಟನ್ಸ್ ಹ್ಯಾವ್ ಎಕ್ಸ್ಪ್ರೆಸ್ ದೇರ್ ಪ್ಲೆಷರ್ ಟು ಬಿ ಎ ಪಾರ್ಟ್ ಆಫ್ ಕರ್ನಾಟಕ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ನೇತೃತ್ವದ ಸರ್ಕಾರಕ್ಕೆ ಇವರೆಲ್ಲರೂ ಸಹ ಆಭಾರಿಯಾಗಿದ್ದಾರೆ. ಜೊತೆಗೆ ವಿಶೇಷವಾಗಿ ಕಳೆದೆರಡು ವರ್ಷಗಳ ನಡುವೆ ಅಭೂತಪೂರ್ವ ಸಮಸ್ಯೆಗಳ ನಡುವೆಯೂ ಸಹ ಕರ್ನಾಟಕದಲ್ಲಿ ವಹಿವಾಟು ಬಿಸ್ನೆಸ್ ನಡೆಸೋದಕ್ಕೆ ಅತ್ಯುತ್ತಮವಾದ ವಾತಾವರಣವಿತ್ತು ಅನ್ನುವಂತಹ ಮಹತ್ತರ ಅಂಶವನ್ನು ತಿಳಿಸಿದ್ದಾರೆ. ಲೆಟ್ಸ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ದಿ ಇಂಡಸ್ಟ್ರಿ ಕ್ಯಾಪ್ಟನ್ಸ್. ಅವರು ಕರ್ನಾಟಕದಲ್ಲಿ ಬಂದು ಸಂತೃಪ್ತರಾಗಿದ್ದಕ್ಕೆ ಥ್ಯಾಂಕ್ ಯು. ಬಂಧುಗಳೇ, ಇನ್ನು ನಾವು ನೀವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ಕ್ಷಣ ಬಂದಿದೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪರವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಮತ್ತು ಸ್ವಾಗತಿಸಿ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರನ್ನು. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಗೋವಿಂದ ಕಾರಜೋಳ ಅವರೇ, ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ, ಮಾನ್ಯ ಲಕ್ಷ್ಮಣ್ ಸವದಿ ಅವರೇ, ಇಲ್ಲಿ ಉಪಸ್ಥಿತರಿರುವಂಥ ಸಚಿವ ಸಂಪುಟದ ನಮ್ಮೆಲ್ಲ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಕಳೆದ 2 ವರ್ಷದಿಂದ ನನ್ನಲ್ಲಿ ಜೊತೆಯಾಗಿ ನಿಂತು ಸರ್ಕಾರವನ್ನು ಸುಗಮವಾಗಿ ನಡೆಸೋದಕ್ಕೆ ಕಾರಣಕರಾದಂಥ ಎಲ್ಲ ಅಧಿಕಾರಿ ಮಿತ್ರರೇ, ಇತರ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ದೇಶದ ಸಮಗ್ರತೆಗೆ ಧಕ್ಕೆ ತಂದ ಪಾಕಿಸ್ತಾನದ ದುಸ್ಸಾಹಸಿಗಳನ್ನು ಸದೆಬೆಡೆದು ಕ್ಷಾತ್ರ ತೇಜ ಮೆರೆದ ಹುತಾತ್ಮ ಭಾರತೀಯ ಸೈನಿಕರ ಸ್ಮರಣಾರ್ಥ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹುತಾತ್ಮರಿಗೆ ನಮನ ಸಲ್ಲಿಸಿ ನಾನಿಲ್ಲಿಗೆ ಬಂದಿದ್ದೇನೆ. ದುಷ್ಟ ಶಕ್ತಿಗಳ ವಿರುದ್ಧ ನಮ್ಮ ಸೈನಿಕರು ದಿಟ್ಟವಾಗಿ ಹೋರಾಡಿ ವಿಜಯ ಗಳಿಸಿದ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಎದುರಾಗಿರುವ ಅಡ್ಡಿ ಆತಂಕವನ್ನು ಮೆಟ್ಟಿ ಮುನ್ನಡೆಯಲು ಸ್ಫೂರ್ತಿದಾಯಕವಾಗಿದೆ. ಟೋಕಿಯೋ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇರುವಂಥ ಕರ್ನಾಟಕದ ಕ್ರೀಡಾಪಟುಗಳು ಪದಕ ವಿಜೇತರಾದರೆ ಪ್ರೋತ್ಸಾಹಧನ ನೀಡುವುದಾಗಿ ನಾವು ಘೋಷಿಸಿದ್ದು. ಚಿನ್ನದ ಪದಕ ವಿಜೇತರಿಗೆ 5 ಕೋಟಿ, ಬೆಳ್ಳಿ ಪದಕ ವಿಜೇತರಿಗೆ 3 ಕೋಟಿ, ಕಂಚಿನ ಪದಕ ವಿಜೇತರಿಗೆ 2 ಕೋಟಿ ಘೋಷಿಸಲಾಗಿದೆ. ಇದೇ ಮಾದರಿಯಲ್ಲಿ ವಿಶೇಷ ಪ್ರಕರಣವೆಂದು ಪದಕ ಗೆಲ್ಲುವ ಇತರ ರಾಜ್ಯದ ಕ್ರೀಡಾಪಟುಗಳಿಗೂ ಸಾಂಕೇತಿಕವಾಗಿ ಚಿನ್ನದ ಪದಕಕ್ಕೆ 15 ಲಕ್ಷ, ಬೆಳ್ಳಿ ಪದಕಕ್ಕೆ 10 ಲಕ್ಷ, ಕಂಚು ಪದಕಕ್ಕೆ 5 ಲಕ್ಷ ಕರ್ನಾಟಕದ ಕೊಡುಗೆಯಾಗಿ ಪ್ರಕಟಿಸುವುದು ಉತ್ತಮ ನಡೆಯಾಗಿರುತ್ತೆ. ಈ ಸಂದರ್ಭದಲ್ಲಿ
ಈ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಬಹಳ ಕಾತುರತೆಯಿಂದ ರಾಜ್ಯದ ಜನ, ದೇಶದ ಜನ ನೋಡ್ತಾ ಇರುವಂಥ ಒಂದು ಸಂದರ್ಭ. ಬಹುಶಃ ಶಿಕಾರಿಪುರ ತಾಲೂಕಿನಲ್ಲಿ ಆ ಕಾಲದಲ್ಲಿ ನಮ್ಮನ್ನು ಮಾತನಾಡಿಸೋಕ್ಕೆ 50-100 ಜನ ಸಿಗದೇ ಇದ್ದಂಥ ಕಾಲದಲ್ಲಿ ಬಸವನ ಬಾಗೇವಾಡಿಯಿಂದ, ಬಸವ ಕಲ್ಯಾಣದಿಂದ, ಬನವಾಸಿಯಿಂದ, ಶಿವಮೊಗ್ಗದಿಂದ ಪಾದಯಾತ್ರೆ ಮಾಡೋದ್ರ ಮೂಲಕ ಪಕ್ಷವನ್ನು ಬಲಪಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮೆಲ್ಲ ಕಾರ್ಯಕರ್ತರ ಜೊತೆಗೂಡಿ ಮಾಡಿದ್ದು. ತಮಗೆ ಗೊತ್ತಿದೆ, ಆ ಸಂದರ್ಭದಲ್ಲಿ ಶಾಸನ ಸಭೆಯಲ್ಲಿ ಯಾರೂ ಇರಲಿಲ್ಲ. ಇಬ್ಬರು ನಾವು ಗೆದ್ದಾಗ ವಸಂತ ಬಂಗೇರ ನನ್ನ ಜೊತೆಗೆ ನಮ್ಮ ಪಕ್ಷದಿಂದ ಗೆದ್ದಂಥ ಶಾಸಕ ಬಿಟ್ಟೋದಾಗ ನಾನೊಬ್ಬನೇ ವಿಧಾನಸಭೆ ಒಳಗಡೆ ಹೋರಾಟ ಮಾಡಬೇಕಾಗಿ ಬಂದಂಥದ್ದು ತಾವೆಲ್ಲ ಗಮನಿಸಿದ್ದೀರ. ನಾನೆಂದೂ ಹಿಂದೆ ತಿರುಗಿ ನೋಡಲಿಲ್ಲ, ನಾನು ಒಬ್ಬನೇ ಇದ್ದೇನೆ ಅಂತ ಚಿಂತೆ ಮಾಡಲಿಲ್ಲ. ನನ್ನ ಕರ್ತವ್ಯವನ್ನು ಜನ ಮೆಚ್ಚೋ ರೀತಿಯಲ್ಲಿ ನಿರ್ವಹಿಸಿದೆ ಅನ್ನುವಂಥ ವಿಶ್ವಾಸ, ತೃಪ್ತಿ, ಸಮಾಧಾನ ನನಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಎಲ್ಲೋ ಮಂಡ್ಯ ಜಿಲ್ಲೆ ಬೂಕನಕೆರೆಯಲ್ಲಿ ಹುಟ್ಟಿ ಶಿವಮೊಗ್ಗಕ್ಕೆ ಬಂದು ಶಿಕಾರಿಪುರದಲ್ಲಿ ಸಂಘದ ಕಾರ್ಯಕರ್ತನಾಗಿ ನನ್ನ ಜೀವನವನ್ನು ಪ್ರಾರಂಭ ಮಾಡಿದೆ. RSS ಪ್ರಚಾರಕನಾಗಿ ಪ್ರಾರಂಭದಲ್ಲಿ ಕಾರ್ಯ ಪ್ರಾರಂಭ ಮಾಡಿ ಕ್ರಮೇಣ ಪುರಸಭೆಯಲ್ಲಿ ಶಿಕಾರಿಪುರದಲ್ಲಿ ಚುನಾವಣೆಗೆ ನಿಂತು ಗೆದ್ದು ಅಲ್ಲಿ ಪುರಸಭಾ ಅಧ್ಯಕ್ಷನಾದೆ. ಪುರಸಭಾ ಅಧ್ಯಕ್ಷನಾಗಿದ್ದಾಗ ನಾನು ಮನೆಯಿಂದ ನನ್ನ ಕಚೇರಿಗೆ ಹೋಗಬೇಕಾದ್ರೆ ದಾರಿ ಮಧ್ಯದಲ್ಲಿ ನನ್ನನ್ನು ಮಾರಣಾಂತಿಕ ಹಲ್ಲೆ ಮಾಡಿದ್ರು. ನಾನು ಮುಗ್ದೇ ಹೋದೆ ಅಂತೇಳಿ ಕೈ ಬಿಟ್ಟು ಹೋದರು. ಭಗವಂತನ ದಯೆ, ನನ್ನ ಹೆಂಡತಿ ಮಕ್ಕಳು ಬಂದಾಗ ನಾನು ಹೇಳಿದೆ, ನಾನು ಬದುಕಿದರೆ ಇನ್ನು ಮುಂದಿನ ಜೀವನ ಈ ನಾಡಿನ ಜನತೆಗಾಗಿ ಮೀಸಲಿಡ್ತೇನೆ ಅಂತೇಳಿ ನನ್ನ ಹೆಂಡತಿ ಮಕ್ಕಳಿಗೆ ಆ ದಿನ ಹೇಳಿದ್ದೆ. ಅದೇ ರೀತಿ ನಡ್ಕೊಂಡೆ ಅನ್ನುವಂಥ ಒಂದು ಆತ್ಮ ವಿಶ್ವಾಸ, ಸಮಾಧಾನ, ತೃಪ್ತಿ ನನಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಅಂದಿನ ಜನಸಂಘದ ತಾಲೂಕು ಅಧ್ಯಕ್ಷನಾಗಿ, ಜಿಲ್ಲಾಧ್ಯಕ್ಷನಾಗಿ ನನ್ನ ಕೆಲಸವನ್ನು ಪ್ರಾರಂಭ ಮಾಡಿ ರೈತ ಪರ ಹೋರಾಟ, ದಲಿತರ ಪರ ಹೋರಾಟ, ಈ ನಾಡಿಗೆ ಅನ್ನ ಕೊಡೋ ಅನ್ನದಾತ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು ಅನ್ನೋಂಥ ಹೋರಾಟ. ಒಂದು ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಸುಮಾರು 50-60 ಸಾವಿರ ಜನ ರೈತನ್ನು ಸೇರಿಸಿ ಒಂದು ಸಭೆ ಮಾಡಿದಾಗ ರಾಜನಾಥ್ ಸಿಂಗ್ ಬಂದು ನೋಡಿ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಆಶ್ಚರ್ಯಚಕಿತಪಟ್ಟರು. ಇದು ರಾಜ್ಯ ಮಟ್ಟದ್ದೋ ಜಿಲ್ಲಾ ಮಟ್ಟದ್ದೋ ಅಂತ. ಅದೇ ರೀತಿ ಸುಮಾರು 50,000 ಜನ ಮಹಿಳೆಯರನ್ನು ಸೇರಿಸಿ ಕಾರ್ಯಕ್ರಮ ಮಾಡಿದಾಗ ದಿವಂಗತ ಸುಷ್ಮಾ ಸ್ವರಾಜ್ ಅವರು ಆ ಕಾರ್ಯಕ್ರಮಕ್ಕೆ ಬಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದ್ರು. ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಪಕ್ಷವನ್ನು ಬಲಪಡಿಸುವಂಥ ಒಂದು ಕೆಲಸ ಮಾಡಿದ ಪರಿಣಾಮ ಇವತ್ತು ಈ ಸ್ಥಾನದಲ್ಲಿದ್ದೇನೆ ಅಂತೇಳಿ ಭಾಳ ವಿನಮ್ರತೆಯಿಂದ ನಿಮ್ಗೆ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇಂದ್ರದಲ್ಲಿ ನೀನು ಸಚಿವನಾಗಬೇಕು ಅಂತ ಹೇಳಿದರು. ನಾನು ಹೇಳಿದೆ, ನಾನು ಕರ್ನಾಟಕದಲ್ಲಿ
ಪಕ್ಷವನ್ನು ಕಟ್ಟಬೇಕಾಗಿದೆ. ಯಾವ ಕಾರಣಕ್ಕೂ ನಾನು ಡೆಲ್ಲಿಗೆ ಬರೋದಿಲ್ಲ. ನನಗೆ ಇಲ್ಲಿ ಪಕ್ಷವನ್ನು ಕಟ್ಟಕ್ಕೆ ಬಿಡಿ ಅಂತ ಹೇಳಿದೆ. ಆ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಮುರಳಿ ಮನೋಹರ್ ಜೋಶಿ ಇವರೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ 200, 300, 400 ಜನ ಸೇರ್ತಾ ಇರಲಿಲ್ಲ. ಎದೆಗುಂದಿದೆ. ಅವರೆಲ್ಲರ ಸಹಕಾರದಿಂದ ನಾಡಿನ ಉದ್ದಗಲಿಕ್ಕೆ ಓಡಾಟ ಮಾಡಿದೆ. ಭಗವಂತನ ದಯದಿಂದ ಇಬ್ಬರಿದ್ದವರು 4 ಜನ ಆದೋ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಶಿಕಾರಿಪುರ ತಾಲೂಕಿನ ಜನ 7 ಬಾರಿ ನನ್ನನ್ನು ಶಾಸಕನಾಗಿ ಮಾಡಿದ್ರು. ಇಡೀ ರಾಜ್ಯದ ಜನ ನಮ್ಮ ಪರವಾಗಿ ನಿಂತರು. ಹಣದ ಬಲ, ಹೆಂಡದ ಬಲ, ತೋಳು ಬಲ, ಅಧಿಕಾರ ಬಲ, ಜಾತಿಯ ವಿಷಬೀಜ ಬಿತ್ತರೂ ಸಹ ಜನ ನಮ್ಮನ್ನು ಕೈ ಬಿಡಲಿಲ್ಲ. ಇವತ್ತು ನಾವಿಲ್ಲಿದ್ದೇವೆ. ಈ ಪರಿಸ್ಥಿತಿಗೆ ಲಕ್ಷಾಂತರ ಜನ ಕಾರ್ಯಕರ್ತರ ಪರಿಶ್ರಮ ಕಾರಣ. ನಾನು ನಿಮಗೆ ವಿನಮ್ರತೆಯಿಂದ ಒಂದು ಮಾತನ್ನು ಹೇಳ್ತೇನೆ. ಪ್ರಧಾನಿ ನರೇಂದ್ರ ಮೋದಿಜಿಯವರು, ಕೇಂದ್ರ ಸರ್ಕಾರ, ಗೃಹ ಮಂತ್ರಿ ಅಮಿತ್ ಶಾ, ನಡ್ಡಾಜಿ ಎಲ್ಲರ ಒಂದು ಅಭಿಪ್ರಾಯ ಏನೋ, 75 ವರ್ಷ ದಾಟಿದ ಯಾವುದೇ ವ್ಯಕ್ತಿಗೆ ಸ್ಥಾನಮಾನಗಳನ್ನು ಕೊಡೋಲ್ಲ ಅನ್ನೋ ತೀರ್ಮಾನ ಕೇಂದ್ರ ತಗೊಳ್ತು. ಯಾರಿಗೂ ಅವಕಾಶ ಕೊಡಲಿಲ್ಲ. ಆದರೆ ಯಡಿಯೂರಪ್ಪನ ಬಗ್ಗೆ ಅತ್ಯಂತ ವಾತ್ಸಲ್ಯ, ಪ್ರೀತಿ, ವಿಶ್ವಾಸದಿಂದ ನನಗೆ ಅವಕಾಶವನ್ನು ಮಾಡಿಕೊಟ್ರು. 2 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ, ಮತ್ತೊಮ್ಮೆ ನರೇಂದ್ರ ಮೋದಿಯವರು, ಅಮಿತ್ ಶಾಜಿಯವರು ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬಂದು ಈ ದೇಶದ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಯುತ್ತಾ ತಗೊಂಡೋದಾಗ ಮಾತ್ರ ಭಾರತ ಜಗತ್ತಿನಲ್ಲೇ ಒಂದು ಪ್ರಬಲ ರಾಷ್ಟ್ರವಾಗಿ ಬೆಳೆಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಈ ದೇಶದ ಜನರ ಅಭಿಪ್ರಾಯ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಮುಂದೆ ಬರುವಂಥ ದಿವಸಗಳಲ್ಲಿ ಈ ನಮ್ಮ ನರೇಂದ್ರ ಮೋದಿ ಅಮಿತ್ ಶಾ ಜೋಡಿ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಇನ್ನೊಮ್ಮೆ ಅಧಿಕಾರಕ್ಕೆ ಬಂದು ಪ್ರಪಂಚದಲ್ಲೇ ದೇಶವನ್ನು ಮುನ್ನಡೆಯುತ್ತ ತಗೊಂಡೋಗುವಂಥ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಓಡಾಟ ಮಾಡೋಕ್ಕೆ ಒಂದು ಕಾರು ಇಲ್ಲದೆ ಇದ್ದ ಕಾಲದಲ್ಲಿ ಬೈಸ್ಕಲಲ್ಲಿ ಓಡಾಟ ಮಾಡಿ ಕೆಲಸವನ್ನು ಮಾಡಿದ್ದೇವೆ. 100 ಜನ ಕಾರ್ಯಕರ್ತರು, ಇಲ್ಲಿ ಪದ್ಮನಾಭ ಭಟ್ ಇಲ್ಲ, ನಮ್ಮ ಗುರುಮೂರ್ತಿಯವರು ಬಂದಿದ್ದಾರೆ, ಬೇಳೆ ಎಲ್ಲ ನಮ್ಮ ಕಾರ್ಯಕರ್ತರಿದ್ದಾರೆ. ಆ ಕಾಲದಲ್ಲಿ ನಾವು ಓಡಾಟ ಮಾಡ್ತಿದ್ದ ಕಾಲದಲ್ಲಿ ಆಶ್ಚರ್ಯ ಆಗುತ್ತೆ. ಯಾರೂ ಇಲ್ದಾಗಿ ಈ ಪಕ್ಷವನ್ನು ಕಟ್ಟುವಂಥ ಪ್ರಯತ್ನ ಮಾಡಿದ್ರು. ಇವತ್ತು ಪಕ್ಷ ಸದೃಢವಾಗಿ ಬೆಳೆದಿದೆ. ಇಡೀ ದೇಶದಲ್ಲೇ ಮೊದಲನೇ ಎತ್ತರಕ್ಕೆ ಬೆಳೆದಿರುವಂಥ ಪಕ್ಷ. ಈಶ್ವರಮರು ಇಲ್ಲೇ ಕುಂತಿದ್ದಾರೆ, ನಮ್ಮ ಅನೇಕ ಮುಖಂಡರು ಇಲ್ಲಿ ಕುಂತಿದ್ದಾರೆ. ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದ್ರ ಪರಿಣಾಮ ಇವತ್ತು ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಯಿತು. ಈಗಾಗಲೇ ನಾವೇನೇನು ಸಾಧನೆಯನ್ನು ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಗಳನ್ನು ನೀಡಿದ್ದಾರೆ. ನಾನು ಮತ್ತೊಮ್ಮೆ ಪುನರಪಿ ಅದನ್ನೇ ಮಾತನಾಡೋಕ್ಕೆ ಇಷ್ಟಪಡೋದಿಲ್ಲ. ಜನರ ಆಶೀರ್ವಾದದಿಂದ ಈ ಸಾಧನೆಯನ್ನು ಮಾಡಿದ್ದೇವೆ. ನಾನು ಮಾಧ್ಯಮದ ಸ್ನೇಹಿತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲ ಸಂದರ್ಭದಲ್ಲೂ ನಮ್ಮ ಪರವಾಗಿ ಗಟ್ಟಿಯಾಗಿ ನಿಂತು ನಾವು ಮಾಡಿದಂಥ ಒಳ್ಳೆಯ ಕೆಲಸವನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೀರಾ. ಇದಕ್ಕಾಗಿ ನನ್ನ ಪಕ್ಷದ ಪರವಾಗಿ
ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ JDS ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಬೇಕಾಯಿತು. ಕುಮಾರಸ್ವಾಮಿ ಮುಖ್ಯಮಂತ್ರಿ, ನಾನು ಉಪಮುಖ್ಯಮಂತ್ರಿ. 1 ವರ್ಷದ ನಂತರ ಅವರು ಬಿಟ್ಟುಕೊಡ್ಬೇಕು ನನಗೆ ಮುಖ್ಯಮಂತ್ರಿ ಸ್ಥಾನ, ಈ ಒಪ್ಪಂದ. 1 ವರ್ಷ ಆದಮೇಲೆ ತಂದೆ ಮಗ ಸೇರಿ ಸ್ವಲ್ಪ ಷರತ್ತುಗಳನ್ನು ಹಾಕೋಕ್ಕೆ ಶುರು ಮಾಡಿದರು. ನಾನು ಹೇಳಿದೆ, ನಾನು ಮುಖ್ಯಮಂತ್ರಿ ಆಗದೇ ಇದ್ದರೂ ಪರವಾಗಿಲ್ಲ, ಹಿಂದಿನ ಒಪ್ಪಂದದಂತೆ ನನಗೆ ಅವಕಾಶ ಮಾಡಿಕೊಡ್ಬೇಕು, ಇಲ್ಲದೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯೋಕ್ಕೆ ಇಷ್ಟಪಡೋದಿಲ್ಲ ಅಂಥೇಳಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಉದ್ದಗಲಿಗೆ ಓಡಾಟ ಮಾಡಿದಂಥದ್ದು ಆ ನೆನಪು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಹೀಗೆ ನನ್ನ ಶಕ್ತಿ ಮೀರಿ ರಾಜ್ಯದ ಉದ್ದಗಲಿಗೆ ಓಡಾಟ ಮಾಡಿ, ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸಿದ್ದೇನೆ. ರಾಜ್ಯದ ಉದ್ದಕ್ಕೆ ಅಗಲಕ್ಕೆ ಕಾಲಿಗೆ ಚಕ್ರ ಕೊಂಡವನಂತೆ 2008ರಲ್ಲಿ ಪಕ್ಷವನ್ನು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ತಂದು ಬಹುಶಃ ಬೇರೆ ಬೇರೆ ಕಾರಣಕ್ಕೋಸ್ಕರ ನಮಗೆ ಸ್ಪಷ್ಟ ಬಹುಮತ ಬರಲಿಲ್ಲ. 108, 110 ಉಳಿದವರನ್ನ ಬೆಂಬಲದೊಂದಿಗೆ ಆಡಳಿತ ನಡೆಸಬೇಕಾಯಿತು. ಸ್ವತಂತ್ರವಾಗಿ 115, 120 ಸೀಟ್ ಗೆಲ್ಲಕ್ಕೆ ಅವಕಾಶ ಇದ್ದರೂ ಸಹ ನಮ್ಮದೇ ಆದ ತಪ್ಪಿನಿಂದ ಆ ಕೆಲಸವನ್ನು ಮಾಡೋಕ್ಕೆ, ಅದರಲ್ಲಿ ಸಾಧನೆ ಮಾಡೋಕ್ಕಾಗಲಿಲ್ಲ. ನನಗೆ ವಿಶ್ವಾಸ ಇದೆ, ಬರುವಂಥ ದಿವಸಗಳಲ್ಲಿ ರಾಜ್ಯದ ಉದ್ದಗಲಿಕ್ಕೆ ನಾವು ನೀವೆಲ್ಲ ಓಡಾಟ ಮಾಡಿ ಪಕ್ಷವನ್ನು 125, 130 ಸೀಟ್ ಗೆಲ್ಲೋದ್ರ ಮೂಲಕ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವಂಥ ಸಂಕಲ್ಪ ನನ್ನದಾಗಿದೆ. ಆ ದಿಕ್ಕಿನಲ್ಲಿ ಎಲ್ಲ ರೀತಿಯ ಪ್ರಯತ್ನ, ಸ್ಥಾನಮಾನಗಳು ಇರಲಿ ಇಲ್ಲದೇ ಇರಲಿ, ನಾನು ಮಾಡ್ತೇನೆ ಅನ್ನೋ ಭರವಸೆಯನ್ನು ಕನ್ನಡ ನಾಡಿನ 6.5 ಕೋಟಿ ಜನರಿಗೆ ಈ ಸಂದರ್ಭದಲ್ಲಿ ಭರವಸೆಯನ್ನು ನಾನು ಕೊಡ್ತೇನೆ. ನೋಡಿ, ಎಲ್ಲ ಸಂದರ್ಭದಲ್ಲೂ ಅಗ್ನಿ ಪರೀಕ್ಷೆ. ನಾನು ಅಧಿಕಾರ ವಹಿಸ್ಕೊಂಡಾಗ 2 ತಿಂಗಳು ನಾನು ನಮ್ಮ ಮಂತ್ರಿಮಂಡಲನೇ ಮಾಡೋಕ್ಕೆ ಬಿಡಲಿಲ್ಲ ಕೇಂದ್ರದವರು. ಪ್ರವಾಹ, ಬರಗಾಲ ಆಯಿತು, ಪ್ರವಾಹ ಶುರುವಾಯಿತು, ಎಲ್ಲ ಕಡೆ ಸುತ್ತಬೇಕಾಯಿತು ಹುಚ್ಚನಂತೆ. ಅದಾದ ನಂತರ ಸಚಿವ ಸಂಪುಟದ ಒಂದು ರಚನೆ ಆದದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಒಂದು ರೀತಿ ಎಲ್ಲ ಸಂದರ್ಭದಲ್ಲೂ ಅಗ್ನಿ ಪರೀಕ್ಷೆ. ಈಗ ಕಳೆದ 1.5 ವರ್ಷದಿಂದ ಈ ಕೋವಿಡ್ನಿಂದ ಜನ ಸಂಕಷ್ಟಕ್ಕೆ ಸುತ್ತಾದರು. ಅದನ್ನು ಎದುರಿಸೋದಕ್ಕೆ ನಮ್ಮ ಅಧಿಕಾರಿಗಳು, ನಾವು, ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಶಾಸಕರು ಶಕ್ತಿ ಮೀರಿ ಪ್ರಯತ್ನ ಮಾಡಿದೋ. ಅದರ ಪರಿಣಾಮ ಇಡೀ ದೇಶದಲ್ಲೇ ಕರ್ನಾಟಕ ಈ ಕೋವಿಡನ್ನು ತಡೆಯೋದರಲ್ಲಿ ಯಶಸ್ವಿಯಾಗಿದೆ ಅನ್ನೋ ಮಾತನ್ನು ನಾನು ಹೇಳಲಿಲ್ಲ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹೇಳಿದರು. ಹೀಗೆ ಎಲ್ಲ ಅಗ್ನಿ ಪರೀಕ್ಷೆಗಳು ನನ್ನ ಮೇಲೆ ಒಂದಾದ ಮೇಲೆ ಒಂದು ಬಂದ ಮೇಲೂ ಸಹ ನಿಮ್ಮೆಲ್ಲರ ಸಹಕಾರದಿಂದ ನಾನು ಕೆಲಸವನ್ನು ಮಾಡಿದ್ದೇನೆ. ಮುಂದೆನೂ ನಾವು ನೀವೆಲ್ಲ ಸೇರಿ ಕೆಲಸವನ್ನು ಮಾಡಬೇಕಾಗಿದೆ. ನಾನು ಸರ್ಕಾರಿ ನೌಕರಿಗೆ ಯಾವ ರೀತಿ ಅಭಿನಂದನೆ ಸಲ್ಲಿಸಬೇಕು ಗೊತ್ತಿಲ್ಲ. ಬಹಳ ಜನ, ನಮ್ಮ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಅವರು ಸೇರಿ ಉಳಿದ ಎಲ್ಲರೂ ಸಹ ಅವರು ಕೊಟ್ಟಂಥ ಸಹಕಾರ, ಬೆಂಬಲ, ಈ ಕೆಲಸ ಆಗಬೇಕು ಅಂತೇಳಿದ್ರೆ ಒಂದು ಕ್ಷಣ ಹಿಂದೆ ಮುಂದೆ ನೋಡ್ದೇನೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಎಲ್ಲ ಕೆಲಸವನ್ನು ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಇದರ ಪರಿಣಾಮ ಕರ್ನಾಟಕದಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡೋಕ್ಕೆ ಸಾಧ್ಯ ಆಯಿತು. ಈ ಕೋವಿಡ್ ಇಲ್ಲದೇ ಇದ್ದರೆ, ತಮಗೆ ಗೊತ್ತಿದೆ, ಕಳೆದ 1.25 ವರ್ಷ ತೆರಿಗೆ ಸಂಗ್ರಹ ಆಗಲಿಲ್ಲ. ಎಲ್ಲ ಅಂಗಡಿಗಳು ಮುಗ್ಗಟ್ಟು ಕ್ಲೋಸ್ ಆಯಿತು, ವ್ಯಾಪಾರ ವಹಿವಾಟು ನಿಂತೋಯ್ತು. ಇದೆಲ್ಲದರ ಮಧ್ಯೆಯೂ ಸಹ ನಾವು ಈ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗೋದಕ್ಕೆ ಏನು ಪ್ರಯತ್ನ ಮಾಡಬೇಕಾಗಿತ್ತೋ ಅದರಲ್ಲಿ ಎಂದೂ ಹಿಂದೆ ಸರಿಲಿಲ್ಲ. ದೇವರ ದಯದಿಂದ
ಎಲ್ಲರ ಸಹಕಾರದಿಂದ, ನಾನೊಬ್ಬನೇ ಇಲ್ಲ, ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಶಾಸಕರು, ಅಧಿಕಾರಿ ಮಿತ್ರರು ಎಲ್ಲರ ಸಹಕಾರದಿಂದ ಒಂದು ಬದಲಾವಣೆಯನ್ನು ತರೋಕ್ಕೆ ಕರ್ನಾಟಕದಲ್ಲಿ ಸಾಧ್ಯ ಆಯಿತು. ನನಗನ್ನಿಸುತ್ತೆ ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾರ್ಯವನ್ನು ಮಾಡಿ ರಾಜ್ಯವನ್ನು ಮುನ್ನಡೆಯತ್ತ ತಗೊಂಡೋಗುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅಭಿವೃದ್ಧಿ ಆಡಳಿತ ಮಂತ್ರ ಅನ್ನೋ ಪರಿಕಲ್ಪನೆ ನಮ್ಮದು. ಯುವಕರು, ಮಹಿಳೆಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದವರು ಎಲ್ಲರನ್ನ ಒಗ್ಗೂಡಿಸಿ ನಾವು ಒಟ್ಟಾಗಿ ತಗೊಂಡೋಗಿ ಈ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗಬೇಕಾಗಿದೆ. ಅದಕ್ಕೆ ಎಲ್ಲರ ಸಹಕಾರ ಬೇಕಾಗಿದೆ. ಬಹುಶಃ ನನ್ನ ಶಕ್ತಿ ಮೀರಿ ನಾನು ಕೆಲಸವನ್ನು ಮಾಡಿದ್ದೇನೆ. ಈಗ ತಾನೇ ತಾವು ಕೇಳಿದ್ದೀರ, ಇನ್ಫೋಸಿಸ್ ಸಂಸ್ಥಾಪಕರಂತ ಗೋಪಾಲ್ ಕೃಷ್ಣನ್, FKCC ಅಧ್ಯಕ್ಷರಾದ ಪೆರಿಕಲ್ M. ಸುಂದರ್, ನಾರಾಯಣ್ ಹೆಲ್ತ್ ಅಧ್ಯಕ್ಷ ದೇವಿ ಪ್ರಕಾಶ್ ಶೆಟ್ಟಿ, ಬಯೋಕಾನ್ ಚೇರ್ಮನ್ ಶ್ರೀಮತಿ ಕಿರಣ ಮಜುಮ್ದಾರ್ ಶಾ, ಶೇರು ದೇಶದ ಆನರರಿ ಕಾನ್ಸುಲೇಟ್ ಶ್ರೀ ವಿಕ್ರಮ್ ವಿಶ್ವನಾಥ್, ಸೈನ್ಸ್ ದೇಶದ ಆನರರಿ ಕಾನ್ಸುಲೇಟ್ ಶ್ರೀಮತಿ ಸುರಭಿ ಶರ್ಮಾ, ಏಕಸ್ ಅಧ್ಯಕ್ಷರಾದ ಅರವಿಂದ್ ಮೆಲ್ಲಿಗೇರಿ, ಸ್ವಿಕ್ಸ್ CA ಶ್ರೀ ಹರ್ಷ ಮಜೇಟ್, ಚಿರೋಜಿ CEG ಶ್ರೀ ನಿತಿನ್ ಕಾಮತ್, ರೇಜರ್ ಶೇ ಪೇ ಮುಖ್ಯಸ್ಥರಾದಂಥ ಹರ್ಷಿತ್ ಮಾಥೂರ್ ಸೇರಿದಂಥ ಅನೇಕ ಮುಖಂಡರುಗಳು ಅಭಿಮಾನದ ಮಾತನಾಡಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಾವು ಮಾಡಿರುವಂಥ ಅಭಿವೃದ್ಧಿಯ ಪ್ರಗತಿ ಪಥದ ಚಿತ್ರವನ್ನು ನಿಮ್ಮೆಲ್ಲರಿಗೂ ತೋರಿಸಿದ್ದಾರೆ. ಮತ್ತೊಮ್ಮೆ ಅದನ್ನು ಪುನರಪಿ ಹೇಳುವಂಥದ್ದು ಅಗತ್ಯ ಇಲ್ಲ. ಅದು ನನ್ನ ಕರ್ತವ್ಯ. ನಾವು ನಮ್ಮ ಮಂತ್ರಿಮಂಡಲ ಸದಸ್ಯರು, ಶಾಸಕರು ಸೇರಿ ನಾವು ಮಾಡಿದ್ದೇವೆ. ನಾಡಿನ ಜನರ ಋಣವನ್ನು ತೀರಿಸಬೇಕಾಗಿದೆ. ನಾನು ಅಧಿಕಾರಿ ಮಿತ್ರರಲ್ಲಿ ಇಷ್ಟೇ ವಿನಂತಿ ಮಾಡುವಂಥದ್ದು, ಶಾಸಕ ಮಿತ್ರರಲ್ಲಿ ಮಂತ್ರಿಮಂಡಲದ ಸಹೋದ್ಯೋಗಿಗಳು ಇಷ್ಟೇ ವಿನಂತಿ ಮಾಡುವಂಥದ್ದು, ಏನೋ ಚುನಾಯಿತ ಪ್ರತಿನಿಧಿಗಳ ಬಗ್ಗೆ ನಂಬಿಕೆ ವಿಶ್ವಾಸ ಕಡಿಮೆ ಆಗ್ತಾಯಿದೆ, ಅಧಿಕಾರಿಗಳ ಬಗ್ಗೆ ವಿಶ್ವಾಸ ಕಡಿಮೆ ಆಗ್ತಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ ನಾವು ಸ್ವಲ್ಪ ಪ್ರಾಮಾಣಿಕರಾಗಿ ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು ಕೆಲಸ ಮಾಡಿ ಈ ದೇಶವನ್ನು, ಈ ರಾಜ್ಯವನ್ನು ಮುನ್ನಡೆಯುತ್ತಾ ತಗೊಂಡೋಗಬೇಕು ಅಂತ ಅಪೇಕ್ಷೆ ಇದೆ. ಭಾಳ ಜನ ಪ್ರಾಮಾಣಿಕ ಅಧಿಕಾರಿಗಳಿದ್ದೀರಾ. ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ನಾನು ಮೊನ್ನೆ ಓಡಾಟ ಮಾಡ್ಕೊಂಡು ಬಂದೆ. ಅದನ್ನು ನೋಡಿದಾಗ ನಾನು ಯಾವುದೇ ಒಬ್ಬಿಬ್ಬರ ಹೆಸರು ಹೇಳೋದು ತಪ್ಪಾಗುತ್ತೆ ಅಂತ ಕಾಣುತ್ತೆ. ಎಲ್ಲರ ಪರಿಶ್ರಮದಿಂದ ಬೆಂಗಳೂರು ನಗರವನ್ನು ಇಡೀ ದೇಶದಲ್ಲೇ ಮಾದರಿ ನಗರವನ್ನಾಗಿ ಮಾಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಈ ರೀತಿ ಕೇವಲ ಬೆಂಗಳೂರು ನಗರ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದ ಒಂದೊಂದು ಜಿಲ್ಲೆಯ ಅಭಿವೃದ್ಧಿ ಮಾಡಬೇಕಾಗಿದೆ. ಅದಕ್ಕೆ ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡಬೇಕಾಗಿದೆ. ಆ ಅವಿರತ ಪ್ರಯತ್ನದಲ್ಲಿ ನಾವು, ನೀವು, ಮಾಧ್ಯಮದ ಸ್ನೇಹಿತರು ಎಲ್ಲರೂ ಸಹಕಾರವನ್ನು ಕೊಟ್ಟರೆ ಆ ದಿಕ್ಕಿನಲ್ಲಿ ನಾವು ಯಶಸ್ವಿಯನ್ನು ಕಾಣೋಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಹೇಳ್ತಾ, ತಾವ್ಯಾರು ಅನ್ಯತಾ ಭಾವಿಸಬಾರ್ದು. ನಾನು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ತೀರ್ಮಾನ ಮಾಡಿದ್ದೇನೆ. ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದಲ್ಲ, ಸಂತೋಷದಿಂದ, ಖುಷಿಯಿಂದ 75 ವರ್ಷ ದಾಟದಂಥ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂಥ ಪ್ರಧಾನಿ ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಜಿಯವರಿಗೆ, ನಡ್ಡಾ ಅವರಿಗೆ ಶಬ್ದಗಳಲ್ಲಿ ಅಭಿನಂದನೆಯನ್ನು ಸಲ್ಲಿಸೋಕ್ಕಾಗೋದಿಲ್ಲ. ಅವರಿಗೆ ನಾನು ಋಣಿಯಾಗಿದ್ದೇನೆ. ಅವರೇನು ಕರ್ನಾಟಕದಲ್ಲಿ ಪಕ್ಷ ಬಲವರ್ಧನೆಯಾಗಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಅಪೇಕ್ಷೆ ಇದೆಯೋ ಅದನ್ನು ನೀವೆಲ್ಲ ಸೇರಿ ಮಾಡೋಣ ಅನ್ನೋ ಭರವಸೆಯನ್ನು ಕೊಟ್ಟು, ಊಟದ ನಂತರ ನಾನು ರಾಜ್ಯಪಾಲರಿಗೆ ಹೋಗಿ ರಾಜೀನಾಮೆ ಪತ್ರವನ್ನು ಕೊಡ್ತಾ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಬಂಧುಗಳೇ, ಶ್ರೀ BS ಯಡಿಯೂರಪ್ಪ ಅವರು ನಿಜವಾದ ನಾಯಕರು ಅನ್ನೋದನ್ನು ಅವರ ಮಾತುಗಳಿಂದ ನಾವು ಗಮನಿಸಿದ್ದೇವೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರು ಹಾಗೂ ಎಲ್ಲ ನಾಯಕರು ಒಟ್ಟಾಗಿ ಗೂಡಿ ಅತ್ಯಂತ ಪ್ರಾಮಾಣಿಕತೆಯಿಂದ ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಕರೆ ಕೊಟ್ಟಿದ್ದಾರೆ. ಬಂಧುಗಳೇ, ನಾವೆಲ್ಲರೂ ಸಹ
ಲೆಟ್ಸ್ ಗಿವ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಅಂಡ್ ಥ್ಯಾಂಕ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಬಿ ಎಸ್ ಯಡಿಯೂರಪ್ಪ. ನಿಮ್ಮ ಕರ್ತವ್ಯದ ಮೂಲಕ ಅವರಿಗೆ ಅನಂತ ವಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸೋಣ. ಥ್ಯಾಂಕ್ ಯು ಸರ್. ಇತಿಹಾಸದ ಪುಟಗಳಲ್ಲಿ ಸೇರುವಂಥ ಕೆಲವು ಮಹನೀಯರಲ್ಲಿ ನಾವು ಧೈರ್ಯದಿಂದ ಹಾಗೂ ಹೆಮ್ಮೆಯಿಂದ ಹೇಳ್ಬೋದು, ಅವರು ನಿಮ್ಮೆಲ್ಲರ ಕರ್ನಾಟಕ ಕಂಡಿರುವಂಥ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು. ಜನಸ್ನೇಹಿ ಆಡಳಿತದ 2 ವರ್ಷದ ಇಂದಿನ ಕಾರ್ಯಕ್ರಮದ ಕೊನೆಯ ಅಂತಿಮ ಘಟ್ಟಕ್ಕೆ ನಾವು ಬಂದು ತಲುಪಿದ್ದೇವೆ. ವೇದಿಕೆಯ ಸಂಪ್ರದಾಯದಂತೆ ವಂದನಾರ್ಪಣೆಯನ್ನ ನೆರವೇರಿಸಿಕೊಡಲಿದ್ದಾರೆ ಶ್ರೀ ಡಾಕ್ಟರ್ ಹರ್ಷ PS, ಆಯುಕ್ತರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ. ನಿಮ್ಮ ಸಹಕಾರ ಪ್ರೋಗ್ರಾಂ ಮುಗಿಯುವವರೆಗೂ ದಯವಿಟ್ಟು ನಿಮ್ಮ ಸ್ವಸ್ಥಾನದಲ್ಲಿ ಇರಬೇಕಾಗಿ ವಿನಂತಿ. ದಯವಿಟ್ಟು ಎಲ್ಲ ಕುಳಿತುಕೊಳ್ಬೇಕಾಗಿ ವಿನಂತಿ. ಕೋವಿಡ್ನ ಈ ಸಂಕಷ್ಟದ ಸಮಯದಲ್ಲೂ ಅಭಿವೃದ್ಧಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ನೀಡಲು ಮುಂದಾಗಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪರವರ ನೇತೃತ್ವದ ರಾಜ್ಯ ಸರ್ಕಾರ ದೇಶದಲ್ಲೇ ಮಾದರಿ ರಾಜ್ಯವಾಗಿ ಹೊರಹೊಮ್ಮಿರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಧೀಮಂತ ನಾಯಕರಾದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಗೋವಿಂದ ಕಾರಜೋಳ, ಶ್ರೀ ಲಕ್ಷ್ಮಣ ಸವದಿ ಹಾಗೂ ಡಾಕ್ಟರ್ ಸಿ ಅಶ್ವಥ್ ನಾರಾಯಣರವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಉಪಸ್ಥಿತರಿರುವ ಎಲ್ಲ ಮಾನ್ಯ ಸಚಿವರು, ಮಾನ್ಯ ಸಂಸದರು, ಮಾನ್ಯ ಶಾಸಕರು, ಸರ್ಕಾರದ ಹಿರಿಯ ಅಧಿಕಾರಿಗಳು ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾನಿವತ್ತು ಯಾವುದೇ ಸನ್ಮಾನ ಮಾಡಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ನಮ್ಮ ಚುನಾಯಿತ ಪ್ರತಿನಿಧಿಗಳು, ಶಾಸಕರೆಲ್ಲ ಈ ಕಡೆ ಊಟಕ್ಕೆ ಬನ್ನಿ, ಅಧಿಕಾರಿಗಳೆಲ್ಲ ಆ ಕಡೆ ಊಟದ ವ್ಯವಸ್ಥೆ ಮಾಡಿದೆ. ದಯಮಾಡಿ ನಮ್ಮೆಲ್ಲ ಶಾಸಕರು, ಮಂತ್ರಿಗಳು ಈ ಭಾಗಕ್ಕೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ. ದಯವಿಟ್ಟು ಯಾವುದೇ ರೀತಿಯಾದಂತಹ ಗೊಂದಲಗಳಿಗೆ ಅವಕಾಶ ಕೊಡಬೇಡಿ. ಪೊಲೀಸ್ ಹಾಗೂ ಸುರಕ್ಷತಾ ಸಿಬ್ಬಂದಿ ಹೇಳುವಂತಹ ಮಾತುಗಳನ್ನು ಕೇಳಿ ಪ್ಲೀಸ್. ಇದುವರೆಗೂ ಕೋಆಪರೇಟ್ ಮಾಡಿದ್ದೀರಾ, ನಿಮ್ಮ ಕೋಆಪರೇಷನ್ ಬಹಳ ಅಗತ್ಯ. ಕೋವಿಡ್-19 ಪ್ರೋಟೋಕಾಲ್ಸ್ನ ಹಿನ್ನೆಲೆಯಲ್ಲಿ ದಯಮಾಡಿ ಸಹಕರಿಸಿ. ಇಂದಿನ ಕಾರ್ಯಕ್ರಮದ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾದಂಥ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರಿಗೂ ಹಾಗೂ ಸನ್ಮಾನ್ಯ ಸಚಿವರು, ಸನ್ಮಾನ್ಯ ಶಾಸಕರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಅಧಿಕಾರಿ ವರ್ಗದವರಿಗೆ, ಮಾಧ್ಯಮ ಮಿತ್ರರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಪ್ಲೀಸ್ ಸ್ಟೇ ಸೇಫ್, ಹುಷಾರಾಗಿರಿ.